ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಬಹಳ ಮುಖ್ಯವಾಗಿ ಕರ್ನಾಟಕ ಕಾಂಗ್ರೆಸ್ನ ಮಹತ್ವದ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಜನಸಾಮಾನ್ಯರ, ವಿಶೇಷವಾಗಿ ಮಹಿಳೆಯರ ಮನಸ್ಸನ್ನು ತಟ್ಟಿತ್ತು, ಅವರ ಆರ್ಥಿಕತೆಗೆ ಬಲವನ್ನು ತಂದಿತ್ತು. ಆದರೆ ಈ ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಇದೇ ಗೃಹಲಕ್ಷ್ಮಿಯ ವಿಚಾರ ಸದ್ದು ಗದ್ದಲವನ್ನು ಹೆಚ್ಚು ಮಾಡಿತು. ಆರಂಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಕೊಟ್ಟಂತಹ ಉತ್ತರಕ್ಕೂ ಆ ನಂತರ ಕೊಟ್ಟ ಉತ್ತರಕ್ಕೂ ಬಹಳ ವ್ಯತ್ಯಾಸ ಇದೆ. ಇದನ್ನೇ ಅಸ್ತ್ರ ಮಾಡಿಕೊಂಡಂತಹ ಪ್ರತಿಪಕ್ಷಗಳು ಸದನದಲ್ಲಿ ಸದ್ದು ಗದ್ದಲವನ್ನು ಹೆಚ್ಚು ಮಾಡಿದ್ವು. ಆ ನಂತರದ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇದಕ್ಕೆ ವಿಷಾದವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಯಾಕೆ 2 ತಿಂಗಳ ಗೃಹಲಕ್ಷ್ಮಿ ಹಣವನ್ನು ವಿನಿಯೋಗಿಸುವುದಕ್ಕೆ ಸಾಧ್ಯವಿಲ್ಲ, ಆ ವ್ಯತ್ಯಾಸವನ್ನು ಯಾವಾಗ ಭರಿಸ್ತೀವಿ ಅನ್ನುವಂತಹ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಪ್ರತಿಪಕ್ಷಗಳು ಇದನ್ನು ಹೇಗೆ ಸ್ವೀಕಾರ ಮಾಡಿದ್ದಾವೆ ಅಂತ ನೋಡೋದಾದರೆ, ಸರ್ಕಾರ ದಿವಾಳಿಯಾಗಿದೆಯಾ, ಯಾಕೆ 2-3 ತಿಂಗಳದ್ದು ಹಣವನ್ನು ಪೆಂಡಿಂಗ್ ಇಟ್ಕೊಂಡಿದ್ದೀರಿ, ನೀವು ನುಡಿದಂಥವ್ರಲ್ಲ, ಹಾಗಾಗಿ ಯಾಕೆ ನಡೀತಾ ಇಲ್ಲ, ಈ ರೀತಿಯ ಪ್ರತಿಪಕ್ಷದ ಪ್ರಶ್ನೆ, ಆರೋಪ ಪ್ರತ್ಯಾರೋಪಗಳಿಗೆ ತಿರುಗಿಕೊಂಡಿದೆ. ಬಟ್ ಇಲ್ಲೊಂದು ಟ್ರಂಪ್ ಕಾರ್ಡ್ ಪ್ಲೇ ಆಯಿತು ಅಂತ ಕೂಡ ಒಂದಷ್ಟು ಟೀಕೆ ಟಿಪ್ಪಣಿಗಳು ವ್ಯಕ್ತವಾಗ್ತಾ ಇದೆ. ಒಬ್ಬ ಸಚಿವೆಯಾಗಿ ಆಗ್ತಿರುವಂತಹ ಇಲಾಖೆಯ ಆಗುಹೋಗುಗಳ ಕಡೆ ಗಮನ ಹರಿಸಬೇಕು. ಈಗ ಆ ಸಂದರ್ಭದಲ್ಲಿ ಪ್ರತಿಪಕ್ಷದವರು ಅಥವಾ ಜನಸಾಮಾನ್ಯರ ಧ್ವನಿಯಾಗಿ BJPಯೋ JDSೋ ಪ್ರಶ್ನೆ ಕೇಳಿದಾಗ ಒಬ್ಬ ಸಚಿವರಾಗಿ ಉತ್ತರ ಕೊಡಬೇಕು. ಆದರೆ ಒಬ್ಬ ಮಹಿಳೆ ಅಂದ್ಕೊಂಡು ಯಾಕೆ BJPಯವರು ಈ ರೀತಿ ನಡೆದುಕೊಳ್ತಿದ್ದಾರೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಕಾಂಗ್ರೆಸ್ನ ಬಹುತೇಕ ನಾಯಕರು ಅವರ ಬೆನ್ನಿಗೆ ನಿಂತ್ಕೊಳ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ಲ ಆಯಾಮಗಳಲ್ಲಿ ಇವತ್ತು ನಾವು ಚರ್ಚೆಯನ್ನು ಮಾಡಬೇಕಾಗಿದೆ. ನಾನು ದಿವೇಶ್ರೀ. ಹೌದು, ವಿಧಾನಸಭೆಯಲ್ಲಿ ಈ ಗೃಹಲಕ್ಷ್ಮಿಯ ಸದ್ದುಗದ್ದಲ ಕೊಂಚ ಹೆಚ್ಚಾಗೇ ನಡೀತು ಅಂತ ಹೇಳಬಹುದು. ಮಹೇಶ್ ತೆಂಗಿನಕಾಯಿ ಇದನ್ನ ಆರಂಭದಲ್ಲಿ ಪ್ರಶ್ನೆ ಮಾಡ್ತಾರೆ, ಯಾಕೆ 2 ತಿಂಗಳ ಹಣ ಮಹಿಳೆಯರ ಅಕೌಂಟಿಗೆ ಹೋಗಿಲ್ಲ ಅಂತ ಹೇಳಿ. ಅದಕ್ಕೆ ಸುದೀರ್ಘವಾಗಿ ಉತ್ತರವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಕೊಡ್ತಾರೆ. 1,26,00,000 ಮಹಿಳೆಯರಿಗೆ ಹೋಗುವಂಥ ಗೃಹಲಕ್ಷ್ಮಿ ಯೋಜನೆ ಅವ್ರವ್ರ ಮನೆಗಳಲ್ಲಿ ಅವರ ಮನೆಯವರು ಗೃಹಲಕ್ಷ್ಮಿ ಅಂತ ಮನೆಯ ಮಹಿಳೆಯನ್ನು ಕರೀತಾರೋ ಇಲ್ಲೋ, ಆದರೆ ಕರ್ನಾಟಕ ಕಾಂಗ್ರೆಸ್ ಕರ್ನಾಟಕದ ಮಹಿಳೆಯರನ್ನು ಗೃಹಲಕ್ಷ್ಮಿ ಅಂತ ಕರೆದಿದೆ. ಆ ನಿಟ್ಟಿನಲ್ಲಿ ಸುದೀರ್ಘವಾಗಿ 23 ತಿಂಗಳು ಅಮೌಂಟನ್ನು ಹಾಕಿದ್ದೀವಿ. 1-2 ತಿಂಗಳು ವ್ಯತ್ಯಯ ಆಗಿದೆ, ಅದು ನನ್ನ ಗಮನಕ್ಕಿರಲಿಲ್ಲ, ಆನಂತರ ಬಂತು. ಅದನ್ನು ಕೂಡ ಆದಷ್ಟು ಬೇಗ ಕ್ಲಿಯರ್ ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ಸದನದಲ್ಲಿ ಒಂದು ವಿಷಾದವನ್ನು ಕೂಡ ವ್ಯಕ್ತಪಡಿಸುವಂಥ ಪ್ರಸಂಗ ನಡೆಯಿತು. ವಿಷಯವನ್ನು ಪ್ರಸ್ತಾಪಿಸಿ ಆರ್ ಅಶೋಕ್ ತೀವ್ರ ರೀತಿಯಲ್ಲಿ ವಾಗ್ದಾಳಿಯನ್ನು ನಡೆಸಿದರು. ಸದನದಲ್ಲಿ ತಪ್ಪು ಮಾಹಿತಿಯನ್ನು ಸಚಿವರು ಕೊಟ್ಟಿದ್ದು ಸರಿಯಲ್ಲ ಅಂತ ಹೇಳಿ ಟೀಕಾ ಪ್ರಹಾರ ಜೋರಾಯಿತು. ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಸದನದ ದಾರಿ ತಪ್ಪಿಸೋ ಕೆಲಸವನ್ನು ನಾನು ಮಾಡಿಲ್ಲ ಅಂತ ಹೇಳ್ತಾರೆ. ಹೀಗೆ ಒಂದಾದ ಮೇಲೆ ಒಂದು ವಿಚಾರಗಳು ಬರುತ್ತೆ. ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಮಹಿಳೆ ಅನ್ನೋ ಕಾರಣಕ್ಕೆ BJPಯವರು ಈ ರೀತಿ ನಡ್ಕೊಳ್ಳೋದು ಸರಿಯಲ್ಲ ಅಂತ ಹೇಳಿ. ಈ ನಡುವೆ ಸುನೀಲ್ ಕುಮಾರ್ ಮಾತಾಡಿದನ್ನ ಲೆಟ್ ಮಿ ರಿಕಾಲ್, ಸರ್ಕಾರ ದಿವಾಳಿಯಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಕೌಂಟರ್ ಬರಲೇಬೇಕಲ್ಲ. DK ಶಿವಕುಮಾರ್ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಕೇಂದ್ರ ಉಳಿಸ್ಕೊಂಡಿರೋ ಕೋಟ್ಯಾಂತರ ರೂಪಾಯಿ ಕೊಡಲಿ ಅಂತ ಹೇಳಿ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಯೇ ನಡೆದು ಹೋಗಿದೆ. ಇದು ಹೆಂಗಾಗ್ಬಿಟ್ಟಿದೆ ಅಂದರೆ, ಸೋಕಾಲ್ಡ್ ರಾಷ್ಟ್ರೀಯ ಪಕ್ಷಗಳ ನಡುವಿನ ವಾಕ್ಸಮರ ಇದು. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸದನದಲ್ಲಿ ಏನು ಹೇಳಿದ್ರು, ಸದನದ ನಂತರದ ಸಂದರ್ಭದಲ್ಲಿ ಏನು ಹೇಳಿದರು, ಈ ಗೃಹಲಕ್ಷ್ಮಿಯ ಜಟಾಪಟಿ ಹೇಗಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಬನ್ನಿ ಕೇಳೋಣ. ಸನ್ಮಾನ್ಯ ಅಧ್ಯಕ್ಷರೇ, ಮೊನ್ನೆ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರು ಗೃಹಲಕ್ಷ್ಮಿಯ ವಿಚಾರವಾಗಿ ಒಂದು ಪ್ರಶ್ನೆಯನ್ನು ಕೇಳಿದರು. ನಾನು ಮೊನ್ನೆ ಕೂಡ ಸದನಕ್ಕೆ ಹೇಳಿದ್ದೇನೆ, ಇವತ್ತು ಕೂಡ ಅದನ್ನೇ ಹೇಳಲಿಕ್ಕೆ ಬಯಸ್ತೇನೆ. ಈ ಗೃಹಲಕ್ಷ್ಮಿ ಯೋಜನೆ ಕರ್ನಾಟಕ ರಾಜ್ಯದ 1,26,00,000 ಕುಟುಂಬದ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ DBT ಮುಖಾಂತರ, ನಾನು ಒತ್ತಿ ಹೇಳಲಿಕ್ಕೆ ಬಯಸ್ತೇನೆ, DBT ಮುಖಾಂತರ ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುವಂಥ ಒಂದು ಅತ್ಯುನ್ನತ ಒಂದು ಯೋಜನೆ. ಈ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಪ್ರಾರಂಭ ಮಾಡಿದ ಮೇಲೆ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಇದನ್ನು ಒಂದು ಮಾಡೆಲ್ ಆಗಿ ಯೂಸ್ ಮಾಡಿಕೊಂಡು ಇದು ಬಹಳಷ್ಟು ಯಶಸ್ವಿಯಾದಂಥ ಯೋಜನೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಮೊನ್ನೆ ಕೂಡ ಸದನಕ್ಕೆ ಒಂದು ಮಾತನ್ನು ಹೇಳಿದೆ, ಇಲ್ಲಿಯವರೆಗೆ 23 ಕಂತುಗಳನ್ನು ಹಾಕಿದ್ದೇವೆ.
46,000 ರೂಪಾಯಿಗಳು ಒಬ್ಬೊಬ್ಬ ಮನೆಯ ಯಜಮಾನಿಗೆ 1,26,00,000 ಮನೆಯ ಕುಟುಂಬದ ಯಜಮಾನಿಗಳಿಗೆ ಸಿಕ್ಕಿದೆ ಅಂತ ಮೊನ್ನೆ ಕೂಡ ನಾನು ಹೇಳಿದ್ದೀನಿ. ಈ ಹೇಳುವಂಥ ಸಂದರ್ಭದಲ್ಲಿ ಪದೇ ಪದೇ ಅವರು ಹೇಳ್ತಾ ಇದ್ರು ನನಗೆ ಫೆಬ್ರವರಿ ಮತ್ತು ಮಾರ್ಚ್ ಇದು ಬಂದಿಲ್ಲ ಅಂತ ಹೇಳ್ತಾ ಇದ್ರು ಸದಸ್ಯರು. ನಾನು ಹೇಳಿದೆ ಆಗಸ್ಟ್ವರೆಗೂ ಕ್ಲಿಯರ್ ಮಾಡಿದ್ದೀನಿ ಅಂತ ನಾನು ಹೇಳಿದೆ. ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂಡ ಹೇಳಲಿಕ್ಕೆ ಬಯಸ್ತೀನಿ, ತಾವು ಭಾಳಷ್ಟು ಅನುಭವಿಸ್ತಿದ್ದೀರಿ ಸರ್. ಇಲ್ಲಿ ಆರೋಪ ಪ್ರತ್ಯಾರೋಪಕ್ಕಿಂತ ನಾನು ಮಂತ್ರಿ ಆದಮೇಲೆ ನಾನು ಮೊದಲನೇ ಬಾರಿ ಮಂತ್ರಿ ಆಗಿದ್ದೀನಿ, ಅತ್ಯಂತ ಭಕ್ತಿ ಭಾವನೆಯಿಂದ, ಪೂಜ್ಯ ಭಾವನೆಯಿಂದ, ಯಾಕಂದರೆ ಬಹಳ ದೊಡ್ಡ ಪುಣ್ಯದ ಕೆಲಸ ಮಾಡ್ತಾ ಇದ್ದೀವಿ. ಗೃಹಲಕ್ಷ್ಮಿ ಯೋಜನೆ, ಮನೆಯಲ್ಲಿ ಯಾರು ನಮಗೆ ಗೃಹಲಕ್ಷ್ಮಿ ಅಂದ್ರೋ ಇಲ್ಲೋ ಗೊತ್ತಿಲ್ಲ, ಕರ್ನಾಟಕದ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಹಿಳೆಯರಿಗೆ ಗೃಹಲಕ್ಷ್ಮಿಯನ್ನು ಕೊಡುವ ಯೋಜನೆ ಮುಖಾಂತರ ಅವ್ರಿಗೆ ಗೃಹಲಕ್ಷ್ಮಿ ಅಂತ ಅಣ್ತಾ ಇದೆ. ಅವ್ರಿಗೆ ತಲುಪಿಸುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಪದೇ ಪದೇ ಫೆಬ್ರವರಿ ಮಾರ್ಚನ್ನು ಕೇಳಿದಾಗ ನನ್ನ ಮಾಹಿತಿ ಪ್ರಕಾರ ಕೊಟ್ಟಿದ್ದೀವಿ ಅನ್ನೋದು ಒಂದಿತ್ತು. ಆದರೆ ಹೋಗಿ ನಾನು ಮತ್ತೆ ವಿಚಾರಣೆ ಮಾಡಿದಾಗ ಫೆಬ್ರವರಿ ಮಾರ್ಚು ಇನ್ನೂ ಹಾಕೆಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅನ್ನುವಂಥ ಮಾಹಿತಿ ನನಗೆ ಬಂತು. ಆದರೆ ಇದರ ಅರ್ಥ ಎಲ್ಲರಿಗೂ ಹೇಳಲಿಕ್ಕೆ ಬಯಸ್ತೇನೆ, ಸದನದಲ್ಲಿರುವಂಥ ಎಲ್ಲ ಸನ್ಮಾನ್ಯ ಗೌರವಾನ್ವಿತ ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಮಗೆಲ್ಲರಿಗೂ ತಪ್ಪು ಮಾಹಿತಿಯನ್ನು ಕೊಡೋದಾಗಲಿ ಅಥವಾ ಸದನನ ಮಿಸ್ಲೀಡ್ ಮಾಡೋದಾಗಲಿ ನನ್ನ ಉದ್ದೇಶವಿಲ್ಲ. ಯಾಕಂತಂದರೆ ಒಬ್ಬ ಜವಾಬ್ದಾರಿಯ ಸ್ಥಾನದಲ್ಲಿ ನಿಂತ್ಕೊಂಡು ಹೇಳಲಿಕ್ಕೆ ಬಯಸ್ತೀನಿ. ನನಗೆಷ್ಟು ಜವಾಬ್ದಾರಿ ಇದೆಯೋ ತಮಗೂ ಅಷ್ಟೇ ಜವಾಬ್ದಾರಿ ಇದೆ. ನಾನು ಖಂಡಿತವಾಗ್ಲೂ ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡ್ತೀವಿ. ಯಾಕೆ 2 ತಿಂಗಳದ ವ್ಯತ್ಯಯ ಆಯಿತು, ಆಗಿದ್ರೆ ಅದನ್ನು ಮಾತಾಡಿ ಆದಷ್ಟು ಶೀಘ್ರದಲ್ಲೇ, ಮೊನ್ನೆ ಹೌಸ್ನಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ಅದನ್ನು ಆಗಲಿಲ್ಲ ಅಂತಂದರೆ ಶೀಘ್ರದಲ್ಲಿ ಮಾಡ್ತೀವಿ. ಬಟ್ ಇದರ ಅರ್ಥ ಆ ದುಡ್ಡನ್ನು ಬೇರೆ ಕಡೆ ಡೈವರ್ಟ್ ಆಯಿತು, ಅದಾಯಿತು ಇದಾಯಿತು ಅಂತಲ್ಲ. ಬಟ್ ಒಂದೇ ಮಾತನ್ನು ಹೇಳ್ತೀನಿ, 2 ತಿಂಗಳದ್ದು ಶಿವಲಿಂಗ ಅವ್ರು ಆಯ್ತು, ಅವ್ರ ತಪ್ಪ ನೀವ್ಯಾಕೆ ತಪ್ಪು ಮಾಡ್ತೀರಿ? ಆಯ್ತು, ಒಮ್ಮೆ ಕೂತ್ಕೊಳ್ಳೀಗ, ಕೂತ್ಕೊಳ್ಳಿ. ಶಿವಲಿಂಗ ಅವ್ರೆ ಕೂಡ್ರಿ ನೀವು ಜರ. ಆಯ್ತು, ಅವ್ರು ಉತ್ತರ ಕೊಡ್ಲಿಕ್ಕೆ ಕಂಪ್ಲೀಟ್ ಮಾಡ್ಲಿ. ನೋಡಿ, ಅವರು ಬಂದು ಉತ್ತರ ಕೊಡ್ತಾ ಇದ್ದಾರೆ, ಉತ್ತರ ಕರೆಕ್ಟ್ ಕೇಳಿ, ಆಮೇಲೆ ಮತ್ತೆ ಹೆಚ್ಚು ಮಾತಾಡಿ. ನಿಮ್ಗೆ ಪುರಾಣ ಬೇಡ ಆಗ್ತದ? ಆಯ್ತು, ಈಗ ಒಂದ್ ಸಲ ಮಾತಾಡ್ಲಿ. ಆಯ್ತು, ಕೂತ್ಕೊಳ್ಳಿ. Sir, I have completed this one. ನಾನು ಇಂಟೆನ್ಷನಲಿ ನಮಗೆ ಈ ಒಂದು ಸದನವನ್ನು ಮಿಸ್ಲೀಡ್ ಮಾಡುವಂಥ ಇಂಟೆನ್ಷನ್ ಇರಲಿಲ್ಲ. ಆದರೆ ನಾನು ಹೋಗಿ ಚೆಕ್ ಮಾಡಿದಾಗ 2 ತಿಂಗಳದ ಹೆಚ್ಚು ಕಡಿಮೆ ಆಗಿದೆ ಅನ್ನೋದು ಗೊತ್ತಾಯಿತು. ಅದನ್ನು ಮುಂದಿನ ದಿನದಲ್ಲಿ ನಾನು ಸರಿ ಮಾಡ್ತೀನಿ. ನನ್ನ ಮಾತಿನಿಂದ ಯಾರ್ದಾದ್ರೂ ಭಾವನೆಗೆ ಇದಾಗಿದ್ರೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಏನು ಗೊಂದಲ ಇಲ್ಲ. ಮಾನ್ಯ ಶಾಸಕರಿಗೆ ನಾನು ಕ್ಲಿಯರ್ ಆಗಿ ಹೇಳಿದೆ, ಗೃಹಲಕ್ಷ್ಮಿಯ ಕಂತು, ನಾವು ಕಂತು ಅಂತ ಹೇಳ್ತೀವಿ, ಇದು ಡೈರೆಕ್ಟ್ ಬೆನಿಫಿಷರಿಗೆ ಅಮೌಂಟನ್ನು ನಾವು ಟ್ರಾನ್ಸ್ಫರ್ ಮಾಡ್ತೀವಿ, DBT ಮುಖಾಂತರ ಮಾಡ್ತೀವಿ. ಇದರಲ್ಲಿ ಯಾವುದೇ ಮಧ್ಯವರ್ತಿ ಹಾವಳಿ ಇಲ್ಲ. ಇಲ್ಲಿಯವರೆಗೆ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭ ಆಗಿ ಇಲ್ಲಿಯವರೆಗೆ ಇವತ್ತಿನವರೆಗೆ 23 ಕಂತುಗಳು ಹೋಗಿದ್ದಾವೆ. 24ನೇ ಕಂತನ್ನು ಕೂಡ ಮೊನ್ನೆ ನಾವು ಶುಕ್ರವಾರ ದಿನ ನಾವು ಬಿಡುಗಡೆ ಮಾಡಿದ್ದೀವಿ. ಬೆನಿಫಿಷಿಯರಿಗೆ ಅಂದರೆ ಗೃಹಲಕ್ಷ್ಮಿಗಳಿಗೆ ಇನ್ನೊಂದು 3-4 ದಿನದಲ್ಲಿ ಕ್ರೆಡಿಟ್ ಆಗುತ್ತೆ. ಅವರು ಪದೇ ಪದೇ ಫೆಬ್ರವರಿ ಮಾರ್ಚು ಅಂತ ಕೇಳ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳಿದೆ, ಇಲ್ಲಿವರೆಗೆ 23 ಕಂತು ಕೊಟ್ಟಿದ್ದೀವಿ, 46,000 ಕೊಟ್ಟಿದ್ದೀವಿ. ಆ ಫೆಬ್ರವರಿ ಮಾರ್ಚ್ ಕಂತು ಬಿಡುಗಡೆ ಆಗಲಿಲ್ಲ ಅಂತಂದರೆ ಮಾನ್ಯ ಫೈನಾನ್ಸ್ ಮಿನಿಸ್ಟ್ರು CM ಅವರು ಇದ್ದಾರೆ, ಅವ್ರ ಹತ್ರ ಮಾತಾಡ್ತೀನಿ. ಅವರು ಕೂಡ ಹೇಳಿದ್ದಾರೆ ಅದು ಬಿಡುಗಡೆ ಆಗಿಲ್ಲ ಅಂದರೆ ಇಮಿಡಿಯೇಟ್ ಹಾಕ್ತೀವಿ ಅಂತ. ಬಟ್ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ, ಗೃಹಲಕ್ಷ್ಮಿಯನ್ನು ಹಾದಿಯಲ್ಲಿ ಬೀದಿಯಲ್ಲಿ ವಿರೋಧ ಮಾಡಿದಂಥವ್ರು BJPಯವರು, ಅವ್ರಿಗೇನಾದರೂ ಬದ್ಧತೆ ಇದೆಯಾ? ಇವತ್ತು ನೋಡಿದ್ರೆ ಗೃಹಲಕ್ಷ್ಮಿಯರ ಬಗ್ಗೆ ಅಚಾನಕ್ಕಾಗಿ ಕಾಳಜಿ ಅವರಲ್ಲಿ ಕಂಡು ಬರ್ತಾ ಇದೆ. ಯಾಕೆ?
ಗೃಹಲಕ್ಷ್ಮಿ ಯೋಜನೆ ಅಷ್ಟೊಂದು ಜನಪ್ರಿಯ ಆಗಿದ್ದಕ್ಕೆ, ಯಶಸ್ವಿ ಆಗಲಿಕ್ಕೆ, ಅದನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ. ಏನಾದರೂ ಮಾಡಿ ಗೃಹಲಕ್ಷ್ಮಿಯ ಒಂದು ಯಶಸ್ಸನ್ನು ಏನಾದರೂ ಒಂದು ಮಸಿ ಬಳಿಬೇಕು ಅನ್ನೋಂಥ ಒಂದೇ ಒಂದು ಉದ್ದೇಶ. ನೋಡ್ರಿ, ಸುಮಾರು ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸರಿಯಾಗಿ ಬಡವರಿಗೆ ದುಡ್ಡು ಕೊಡ್ತಾ ಇಲ್ಲ, ಸುಮ್ಮನೆ ನೀವು ಮಾತು ಕೊಟ್ಟಿದ್ದೀರಿ ಅದ್ರ ಪ್ರಕಾರ ದುಡ್ಡು ಕೊಡ್ತಾ ಇಲ್ಲ ಅಂಥೇಳಿ ಪ್ರಶ್ನೆಯನ್ನು ಎತ್ತಲಾಗಿತ್ತು. ಅದಕ್ಕೆ ಮಂತ್ರಿಗಳು ತಪ್ಪು ಉತ್ತರ ಕೊಟ್ಟರು. ನೀವು ಉತ್ತರ ತಪ್ಪು ಕೊಡ್ತಾ ಇದ್ದೀರಿ, ಸದನಕ್ಕೆ ಮಾಹಿತಿಯನ್ನು ಮುಚ್ಚಿಡ್ತೀರಂತ ಹೇಳಿದಾಗೂ ಕೂಡ ಮಂತ್ರಿಗಳು ಭಾಳ ಜೋರು ಬಾಯಿ ಮಾಡಿ ಶಾಸಕರನ್ನ ಕೂಡಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಆದರೆ ಈಗ ಸಂಪೂರ್ಣ ಮಾಹಿತಿ ಹೊರಗೆ ಬಂದೈತಿ. ಸುಮಾರು 10-12 ಬೇರೆ ಬೇರೆ ಜಿಲ್ಲೆಗಳಿಂದ ಇನ್ಫಾರ್ಮೇಷನ್ ಬಂದೈತಿ. ಸುಮಾರು 5,000 ಕೋಟಿ ಅಷ್ಟು ದುಡ್ಡನ್ನು ಇನ್ನೂ ತನಕ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಜನರಿಗೆ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ. ಆದರೆ ಸದನಕ್ಕೆ ಸಂಪೂರ್ಣವಾಗಿ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಮಂತ್ರಿಗಳು ಇವತ್ತು ತಪ್ಪಿಸಿ ಓಡಾಡುವಂಥ ಕೆಲಸ ಮಾಡ್ತಿದ್ದಾರೆ. 2 ದಿನದಿಂದ ಇದಕ್ಕೆ ಉತ್ತರ ಕೊಡಬೇಕಾಕೈತಿ ಅಂಥೇಳಿ ಅವರು ಸದನಕ್ಕೆ ಬಂದಿಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರಾಗಿರುವಂತಹ ದಿಲೀಪ್ ಅವರಿದ್ದಾರೆ. ನಮಸ್ಕಾರ ದಿಲೀಪ್ ಅವರೇ. ಇನ್ನು JDS ವಕ್ತಾರಾಗಿರುವಂತಹ ರಿಷಿಕ್ ವಿವಾನ್ ಗೌಡ ಅವರಿದ್ದಾರೆ. ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರಾಗಿರುವಂತಹ ದರ್ಶನ್ ಅವರಿದ್ದಾರೆ. ನಮಸ್ಕಾರ. ಓಕೆ ದಿಲೀಪ್ ಅವರೇ, 2 ತಿಂಗಳು ಹೋಗಿಲ್ಲ ಅಂತ ತಕ್ಷಣ ಲೂಟಿ, ದಿವಾಳಿ ಈ ಥರ ಟೀಕೆ ಸರಿನಾ? ಅಲ್ಲ, ಈಗ ನಾವು ಟೀಕೆ ಮಾಡ್ಲಿಕ್ಕೆ ಆಹಾರ ಮಾಡ್ಕೊಂಡು ಕೊಟ್ಟವ್ರು ಇವರೇ ಅಲ್ವಾ. ಮೊದಲನೇ ಆಗಿ ಒಬ್ರು ಸಚಿವರು ಸದನದಲ್ಲಿ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಅಂದಾಗ ಆ ಮಾಹಿತಿಗಳು ಸರಿಯಾಗಿರ್ಬೇಕಾಗತ್ತೆ. ಅಥವಾ ಮಾಹಿತಿ ಕೊಟ್ಟ ಆದ್ಮೇಲೆ ಅದನ್ನ ಬಂದು ಸಂಭಾಳಿಸ್ಕೊಳ್ಳೋದ ಅಥವಾ ತಪ್ಪು ಹೇಳಿದೀವಿ ಅಂತ ಹೇಳ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಾಗತ್ತೆ. ನೋಡಿ, ಯಾವುದೇ ಸದನದಲ್ಲಿ ಸಚಿವರು ತಪ್ಪು ಮಾಹಿತಿ ಕೊಟ್ಟಾಗ ಪ್ರಿವಿಲೇಜ್ ಮೋಷನ್ ಅಂತಕ್ಕಂಥದ್ದನ್ನ ಅದನ್ನ ನಾವು ತರಬಹುದು, ಬಂದು ಅದನ್ನ ತಪ್ಪು ಅಂತ ಹೇಳಿ ಒಪ್ಕೊಬೇಕಾಗತ್ತೆ. ಆದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು 3 ದಿವಸದಿಂದ ಕಾಣೆ ಆಗ್ಬಿಟ್ಟಿದ್ರು. ಅರೆ, ಶನಿವಾರ ಹೇಳಿಕೆ ಕೊಟ್ಟವ್ರು, ಭಾನುವಾರ ರಜೆ ಇತ್ತು, ಸೋಮವಾರ ಇಲ್ಲ, ಮಂಗಳವಾರ ಇಲ್ಲ, ಇವತ್ತು ಬಂದು ಪ್ರತ್ಯಕ್ಷ ಆಗಿದ್ದಾರೆ. ನಮ್ಗೆ ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು, ಅರೆ ನೀವು 2 ತಿಂಗಳು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದಿರಿ, ಆಗಸ್ಟ್ವರೆಗೂ ಪಾವತಿ ಆಗಿದೆ ಅಂತ ಹೇಳಿದಿರಿ, 2 ತಿಂಗಳದ್ದು ಮಾಹಿತಿ ಕೊಟ್ಟಿಲ್ಲ, ನಮಗೆ 2 ತಿಂಗಳು ಪೇಮೆಂಟ್ ಆಗಿಲ್ಲ ಅಂತ ನಾವು ಹೇಳ್ತಾ ಇದ್ರು ಸಹ ನೀವು ಸದನಕ್ಕೆ ಮಾಹಿತಿ ಕೊಟ್ಟಿಲ್ಲ, ಕಾಣೆ ಆಗಿದ್ರಿ ಅಂತಂದ್ರೆ ಎಲ್ಲಿಗೆ ಹೋಗಿದ್ರಿ? ಅಂದ್ರೆ 3 ದಿವಸ ಯಾವ ಸಚಿವರ ಹತ್ರ ಅಥವಾ ಯಾವ ಮುಖ್ಯಮಂತ್ರಿ ಹತ್ರ, ಉಪಮುಖ್ಯಮಂತ್ರಿ ಹತ್ರ ಎಲ್ಲಿ ಹೋಗಿತ್ತು ಹಣ, ಅಥವಾ ಲೂಟಿ ಹೊಡೆದಿದ್ರ ಆ ಹಣವನ್ನ, ಅಥವಾ ನಾವೇನಾದ್ರೂ ಇದನ್ನ ಹೋರಾಟ ಮಾಡ್ದಲೇ ಇದ್ದಿದ್ರೆ, ಅಕಸ್ಮಾತ್ ಇದನ್ನ ವಾಯ್ಸ್ ರೈಸ್ ಮಾಡ್ದಲೇ ಇದ್ದಿದ್ರೆ ಬಿಜೆಪಿ ಮತ್ತೆ JDS, ಈ 5,000 ಕೋಟಿ ಹಣದ ಒಂದು ಕತೆ ಏನಾಗ್ಬೇಕಾಗಿತ್ತು? ಇನ್ನೊಂದು ದೊಡ್ಡ ಭ್ರಷ್ಟಾಚಾರ ಆಗದ ಅದನ್ನ ಮುಚ್ಚಾಕ್ಬಿಡಿರ. ಸೊ ಅದ್ರ ಬಗ್ಗೆ ಮೇಡಮ್, ಜನ ಅಂತೂ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಜನಕ್ಕಂತೂ ಗೊತ್ತಾಗ್ತಿರ್ಲಿಲ್ಲ. ಯಾಕೆಂತಂದ್ರೆ ಜನಗಳಿಗೆ ಒಂದೊಂದ್ಸಲ ಬರ್ತದೆ ದುಡ್ಡು, ಒಂದೊಂದ್ಸಲ ಬರಲ್ಲ. ಹೆಂಗೆ ಅಂತಂದ್ರೆ ಯಾವಾಗ ಬರ್ತದೆ ಜನಗಳಿಗೆ ಗೊತ್ತಾಗ್ತಾ ಇಲ್ಲ, ಕ್ಲಾರಿಟಿ ಇಲ್ಲ. ಯಾವಾಗಲೂ ಎಷ್ಟನೇ ತಾರೀಕೋ ಬರ್ತದೆ, ಈ ತಿಂಗಳು ಇನ್ನ 3 ತಿಂಗಳು ಬಿಡ್ಕೊಂಡ್ ಬರ್ತದೆ, ಮಧ್ಯದಲ್ಲಿ ಕಟ್ ಆಗಿರ್ತದೆ, ಇದು ಗೊತ್ತಾಗ್ತಲೇ ಇಲ್ಲ. ಸೊ ಇದು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ನಮಗೊಂದು ಬಲವಾದ ಅನುಮಾನ ಕಾಡ್ತಾ ಇರ್ತಕ್ಕಂಥದ್ದು, ಸಚಿವರು ತಪ್ಪು ಹೇಳಿದಾಗ ಪ್ರಿವಿಲೇಜ್ ಮೋಷನ್ ಅನ್ನ ನಾವು ತಗೊಂಡ್ಬರ್ತೀವಿ ಅಂತ ಹೇಳಿದಾಗ್ಲೂ ಸಹ ಬರಲಿಲ್ಲ. ಸೊ ಸೋಮವಾರ ಬಂದು ಕ್ಲಾರಿಟಿ ಕೊಡ್ಬೇಕಾಗಿತ್ತು, ಬರಲಿಲ್ಲ. ಮಂಗಳವಾರ ನೆನೆನೂ ಬರಲಿಲ್ಲ. ಸೊ ಇವರು ಕಾಣೆ ಆಗಿದ್ರು ಅಂತಂದ್ರೆ ನಮ್ಗೆಲ್ಲೋ ಒಂದು ಕಡೆ ಈ 5,000 ಕೋಟಿಯನ್ನ ಯಾವ ರೀತಿ ಹೇಳಬೇಕು, ಅಥವಾ 5,000 ಕೋಟಿ ಲೂಟಿ ಆಗಿತ್ತಾ, ಅಥವಾ ಎಲ್ಲೋ ಒಂದು ಕಡೆ ಸ್ಟ್ರಗಲ್ ಆಗಿತ್ತಾ, ಅಥವಾ ಇವರು ಖಜಾನೆ ಖಾಲಿ ಆಗಿದ್ಯಾ, ಇದನ್ನ ಮುಚ್ಚಿಟ್ಕೊಳ್ಳಿಕ್ಕೆ ಬೇರೆ ಏನಾದ್ರೂ ಉತ್ತರವನ್ನ ರೆಡಿ ಮಾಡ್ಕೊಂತಾ ಇದ್ರ ಅಂತಕ್ಕಂಥದ್ದು ಒಂದು ಅನುಮಾನ ಕಾಡ್ತಾ ಇದೆ ಮೇಡಮ್. ಮತ್ತೆ ಇನ್ನೊಂದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿದ್ದಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಹಣ ಕೊಡಬೇಕು ನಮಗೆ ಅಂತ ಹೇಳಿ. ಸೊ ನೋಡಿ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾರ ಹತ್ರ ಇದೆ? ಸಿದ್ದರಾಮಯ್ಯ ಹತ್ರನೇ ಇದೆ. ಅರೆ, ನೀವು ನಿಮ್ಮ ಮುಖ್ಯಮಂತ್ರಿಗಳು ವಿರುದ್ಧವಾಗಿ ಮಾತನಾಡ್ತಾ ಇದ್ದೀರಲ್ವಾ? ನೀವು ಮುಖ್ಯಮಂತ್ರಿಗಳ ಹತ್ರ ಕ್ಲಾರಿಟಿ ತಗೋಬೋದಾಯ್ತಲ್ವಾ? ಇದ್ರ ಬಗ್ಗೆ ಕ್ಲಾರಿಟಿ ತಗೊಂಡು ವಿರೋಧ ಪಕ್ಷಗಳಿಗೆ ಒಂದು ಕ್ಲಿಯರ್ ಆಗಿರ್ತಕ್ಕಂಥ ಉತ್ತರವನ್ನ ಕೊಡಬಹುದಾಯ್ತು. ಅಲ್ಲ, ಫಸ್ಟ್ ಡೇನೇ ಮೇಡಮ್ ಕ್ಲಾರಿಟಿ ಇರಲಿಲ್ಲ ಆಗಿರೋದ್ರಿಂದಾಗಿ ಇನ್ಯಾವ ಕ್ಲಾರಿಟಿ ಮೇಡಮ್ ಸಚಿವರಿಗೆ ಅವರ ಖಾತೆಯ ಮೇಲೆ ಇರ್ತಕ್ಕಂಥ ನಾಲೆಡ್ಜ್ ಸರಿಯಾಗಿ ಗೊತ್ತಿಲ್ಲ, ಅಲ್ಲಿರ್ತಕ್ಕಂಥ ಅಂಕಿಅಂಶಗಳೇ ಗೊತ್ತಿಲ್ಲ ಅಂತಕ್ಕಂಥದ್ದು ಒಂದಾದ್ರೆ, ಅಂಕಿಅಂಶಗಳು ಗೊತ್ತಿದ್ರೂ ಸಹ 2 ತಿಂಗಳನ್ನ ಮುಚ್ಚಿಡ್ತಕ್ಕಂಥ ಕೆಲಸವನ್ನ ಮಾಡಿದ್ರ, ಇಂಟೆನ್ಷನಲಿ ಮಾಡಿದ್ರ, ಅಥವಾ ಇದನ್ನ ವಿರೋಧ ಪಕ್ಷದಲ್ಲಿ ಚರ್ಚೆ ಆಗ್ಬಾರ್ದು ಅನ್ನೋ ರೀತಿ ನಡ್ಕೊಂಡ್ರ, ಓಕೆ ಬಿಜೆಪಿಯಲ್ಲಿ ಯಾರೋ ಒಬ್ರು ಅದನ್ನ ಧ್ವನಿ ಎತ್ತುತ್ತಾರೆ, 2 ತಿಂಗಳು ಆಗಿಲ್ಲ ಅಂತ ಹೇಳಿ ಖಂಡಿತವಾಗಿ ಹೇಳ್ತಾರೆ. ಸೊ ಹೇಳಾದ್ಮೇಲೆ ನಾವು ಎಲ್ಲ ಒಂದು ದೊಡ್ಡ ಹೋರಾಟ ಮಾಡಾದ್ಮೇಲೆ ಬಂದು ಕ್ಲಾರಿಟಿ ಕೊಡ್ತಾರೆ, ಇವತ್ತು ಕ್ಲಾರಿಟಿ ಕೊಡ್ತಾರೆ. ಅಕಸ್ಮಾತ್ ಹೋರಾಟ ಮಾಡಲಿಲ್ಲ ಅಂದ್ರೆ ಇದೊಂದು ದೊಡ್ಡ ಹಗರಣ ಆಗ್ತಿತ್ತು. ಇದು ನೇರವಾಗಿ ಗೊತ್ತಾಗ್ತಾ ಇದೆ ಮೇಡಮ್, ಕಾಂಗ್ರೆಸ್ ಎಲ್ಲೋ ಒಂದು ಕಡೆ ಸತ್ಯವನ್ನ ಮುಚ್ಚಿರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ, ಇನ್ನೊಂದು ಭ್ರಷ್ಟಾಚಾರ ಆಗೋ ಕಡೆ ಇತ್ತು ಅಂತೇಳಿ. ಈಗ ಹಾಲಿನ ಸಬ್ಸಿಡಿನೂ ಅದೇ ಆಗಿದೆ ಮೇಡಮ್. ನೋಡಿ, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಆ 3 ದಿವಸದ್ದು ಸಹ 3 ತಿಂಗಳದು ಸಹ ಹಾಲಿನ ಸಬ್ಸಿಡಿಯನ್ನ ಕೊಟ್ಟಿಲ್ಲ. ಇನ್ನೊಂದು ಮೇಡಮ್, DCM ಅವರು
ಹೇಳ್ತಾರೆ, ಅರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹಣ ಕೊಟ್ಟಿಲ್ಲ, ನೀವು ಸಚಿವರನ್ನ ಏನ್ರಿ ಕೇಳ್ತಿದ್ದೀರಾ ಅಂತ ಅಂತಾರೆ. ಅರೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಸಚಿವರನ್ನ ಏನ್ ಕೇಳ್ತೀರಾ ಅಂತಂದ್ರೆ ಸಚಿವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಹತ್ರ ಡೀಟೇಲ್ಸ್ ತೆಗೆದುಕೊಂಡು ಉತ್ತರ ಕೊಡ್ಬೇಕಾಯ್ತಲ್ಲ. ಆದಿ ಬೀದಿಲಿ ಮಾತಾಡ್ತಾ ಇಲ್ಲ, ಅವರು ಸದನದಲ್ಲಿ ಮಾತಾಡ್ತಾ ಇದ್ದಾರೆ. ಆದಿ ಬೀದಿನಲ್ಲಿ ನಾವು ಎಲ್ಲೋ ಒಂದ್ ಕಡೆ ಚರ್ಚೆ ಮಾಡ್ದಂಗೆ ಏನೇನೋ ಸುಳ್ಳು ಹೇಳಿಕೆ ಕೊಟ್ಟೋಗ್ಬಿಟ್ರೆ ಹಾದಿ ಬೀದಿ ರಂಪ ಮಾಡಿರೋದು ಖಂಡಿತ ಇಲ್ಲ, ಆದಿ ಬೀದಿ ರಂಪ ಮಾಡಿಲ್ಲ. ಸಚಿವರು ಹೇಳಿಕೆ ಕೊಟ್ಟಿದ್ರು, ಸಚಿವರು ಉತ್ತರ ಕೊಟ್ಟಿದ್ರು, ಆ ಉತ್ತರ ಸುಳ್ಳು ಅಂತೇಳಿ ನಾವು ಖಂಡಿತವಾಗಿ ಹೋರಾಟ ಮಾಡ್ದೋ, ಕೊನೆಗೆ ಪ್ರಿವಿಲೇಜ್ ಮೋಷನ್ ನಾನು ತಗೊಂಡ್ಬರ್ತೀವಿ ಅಂತ ಹೊರಟಾಗ ಇವತ್ತು ಬಂದು ಸಚಿವರು ತಪ್ಪೊಪ್ಕೊಂಡಿದ್ದಾರೆ, ಕ್ಷಮೆ ಕೇಳಿದ್ದಾರೆ. ನಾವ್ ಹೇಳ್ತಕ್ಕಂಥದ್ದು ಇದನ್ನ ಎಲ್ಲ ಒಂದ್ ಕಡೆ ಈ 5,000 ಕೋಟಿ ಇನ್ನೊಂದು ಭ್ರಷ್ಟಾಚಾರ ಆಗ್ತಿತ್ತು ಅಂತಕ್ಕಂಥದ್ದು ಒಂದೆಲ್ಲ ಒಂದ್ ಕಡೆ ಅನುಮಾನ ಕಾಣಿಸ್ತಾ ಇದೆ ಮೇಡಮ್. ರೈಟ್. ರಿಷಿಕ್ ಅವ್ರು ಹೇಳಬೇಕು, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ 2 ತಿಂಗಳದ್ದು ಹಾಕಿಲ್ಲ, ಏನೋ ವ್ಯತ್ಯಾಸ ಆಗಿದೆ, ನನ್ನ ಗಮನಕ್ಕೂ ಬಂದಿರಲಿಲ್ಲ, ವಿಷಾದ ವ್ಯಕ್ತಪಡಿಸ್ತೀನಿ, ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡೋ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಿದ್ರು ಕೂಡ, ಒಬ್ಬ ಸಚಿವರಾಗಿ ಜವಾಬ್ದಾರಿ ತಗೊಂಡ್ರು ಕೂಡ ನಿಮ್ಗೆ ಅದರಲ್ಲಿ ಏನು ಲೋಪ ಕಾಣಿಸ್ತಾ ಇದೆ? ಮೇಡಮ್, ನಿನ್ನೆ ಕುಮಾರಣ್ಣ ಅವ್ರ ಬರ್ಡೇ ಇತ್ತು, ನಾನು ವಿಶ್ ಮಾಡೋಕ್ಕಾಗಲಿಲ್ಲ. ತಮ್ಮ ಮಾಧ್ಯಮದ ಮುಖಾಂತರ ಕುಮಾರಣ್ಣ ಬಿಲೇಟೆಡ್ ಬರ್ಡೇ. ಇನ್ನು ನೆಕ್ಸ್ಟು ಸನ್ಮಾನ್ಯ HM ರೇವಣ್ಣ ಅವರು ಗ್ಯಾರಂಟಿ ಚೇರ್ಮನ್ನು, ಅವ್ರ ಮಗ ಪಾಪ ಏನೋ ಆಕ್ಸಿಡೆಂಟ್ಲಿ ಯಾರ್ದೋ ಜೀವ ತೆಗೆದಿದ್ದಾರೆ, ಅವ್ರಿಗೆ ಕಾನೂನಾತ್ಮಕವಾಗಿ ನ್ಯಾಯ ಕೊಡಿಸೋವಂಥ ಕೆಲಸ ಕಾಂಗ್ರೆಸ್ ಸರ್ಕಾರದವ್ರು ಮಾಡಬೇಕು. ಇನ್ನು 640 ಕೋಟಿ ತಗೊಂಡು ಸರ್ವೆ ಮಾಡಿಸ್ತೀನಿ ಅಂತ ಹೇಳಿದ್ರು, ಅದು ಎಲ್ಲೂ ಹೋಗಿದ್ರೆ ಸರ್ವೆ ಮಾಡೋರು ನಮಗಿನ್ನೂ ಗೊತ್ತಿಲ್ಲ. ಅದು 2 ಲಕ್ಷಕ್ಕಾಗೋ ಸಾಫ್ಟ್ವೇರ್ಗೆ 200 ಕೋಟಿ ಕೊಟ್ಬಿಟ್ಟು ಮಾಡಿಸಿದ್ರು ಸರ್ವೆನ. ಅದು ಇಲ್ಲಿವರೆಗೂ ಸರ್ವೆ ಎಲ್ಲಿವರೆಗೂ ಹೋಯಿತು, ಏನಾಯಿತು ಅನ್ನೋದು ನಮಗಿನ್ನೂ ಗೊತ್ತಿಲ್ಲ ಮಾಹಿತಿ. ದಯಮಾಡಿ ಅದಕ್ಕೆ ಉತ್ತರ ಕೊಡಬೇಕು. ಇನ್ನು ಇದ್ರ ವಿಚಾರಕ್ಕೆ ಬರೋಣ, ಗ್ಯಾರಂಟಿ ವಿಚಾರಕ್ಕೆ. ಗ್ಯಾರಂಟಿ ವಿಚಾರಕ್ಕೆ ಒಬ್ಬರು ಸಚಿವರು, ಅವ್ರ ಕೆಳಗಡೆ ಅಂಡರ್ ಸೆಕ್ರೆಟರಿ ಇರ್ತಾರೆ, ಅವ್ರ ಕೆಳಗಡೆ ಸೆಕ್ರೆಟರಿ ಇರ್ತಾರೆ. ಅವ್ರಿಗೆ ಈ ಪರ್ಟಿಕ್ಯುಲರ್ ಏನು 5 ಗ್ಯಾರಂಟಿ ಯೋಜನೆ ಅಂತ ಮಾಡ್ತಾ ಇದ್ದಾರಲ್ಲ, ಈ ಟೋಪಿ ಹಾಕೋ 5 ಗ್ಯಾರಂಟಿ ಸ್ಕೀಮ್ನ ಬಿಟ್ಟರೆ ಬೇರೆ ಯಾವುದೂ ಡೆವಲಪ್ಮೆಂಟಲ್ ವರ್ಕ್ಸು ಮಾಡ್ತಾ ಇಲ್ಲ. ಅಂದರೆ ನಾನು ತುಂಬ ಬ್ಯುಸಿ ಇದೆ, 100 ಕೆಲಸ ರೀ ನನಗೆ, ಇದನ್ನು ಬಿಟ್ಟರೆ ನನಗೆ ಇನ್ನೂ 99 ಬೇರೆ ಕೆಲಸ ಇದೆ ನನಗೆ ನೋಡ್ಕೊಳ್ಳೋಕ್ಕೆ ಅಂತ ಹೇಳೋಕ್ಕೆ. ಇದೊಂದೇ ಒಂದು ಕೆಲಸ. ಆ ಒಂದು ಕೆಲಸನೂ ನೀವು ಸರಿಯಾಗಿ ಮಾಹಿತಿ ತಿಳ್ಕೊಳ್ದಲೇ ಸದನಕ್ಕೆ ಬಂದ್ಬಿಟ್ಟು ನೀವು ಏನೋ ಉತ್ತರ ಕೊಡ್ತೀರಾ ಅಂತ ಹೇಳಿದ್ರೆ ವಾಟ್ ಡಸ್ ಇಟ್ ಮೀನ್? ಅಂದರೆ ತಾವು ಅಷ್ಟು ಕರೆಕ್ಟಾಗಿ ಪ್ರಿಪೇರ್ ಆಗಿರಲಿಲ್ಲ ಅಂತನಾ, ಅಥವಾ ತಮ್ಮ ಕೆಳಗಡೆ ಇರುವಂತಹ ಗೌರ್ಮೆಂಟ್ ಅಫಿಷಿಯಲ್ಸ್ ಯಾರೆಲ್ಲ ಇದ್ದಾರೆ, ಅಡ್ಮಿನಿಸ್ಟ್ರೇಟಿವ್ ಅಫಿಷಿಯಲ್ಸು, ಅವರು ತಮಗೆ ಮಾಹಿತಿ ಕರೆಕ್ಟಾಗಿ ಕೊಟ್ಟಿದ್ರು ತಾವು ಅದನ್ನು ಹೈಡ್ ಆ್ಯಂಡ್ ಸೀಕ್ ಮಾಡ್ತಾ ಇದ್ದೀರಾ? ಅದ್ರ ಹಿಂದೆ ಬೇರೆ ಏನಾದರೂ ಉದ್ದೇಶಗಳಿತ್ತ? ರೈಟ್. ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿ ಅನುಭವ ಪಡ್ಕೊಂಡಂಗೆ ಹೇಳ್ತಿರಲ್ಲ, ಏನ್ ಬರೀ ಗ್ಯಾರಂಟಿ ಹಾಕದ ಯೋಜನೆ ಅವ್ರದ್ದು? ಬರೀ ಅವ್ರದ್ದು ಅಷ್ಟೇ ಕೆಲಸನ? ಬೇಕಾದಷ್ಟಿದೆ. ನಾನು ತಮ್ಮ ಮಾಧ್ಯಮದ ಮುಖಾಂತರ ಡೈರೆಕ್ಟ್ ಆಗಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಮೇಡಮ್ ಅವರು ತುಂಬಾ ನಮ್ಗೆ ಆಪ್ತರು, ನಂಗೆ ತುಂಬಾ ಬೇಕಾಗಿರುವಂತವ್ರು. ಮೇಡಮ್, ತಾವು ಈ ಮಾಧ್ಯಮದ ಮುಖಾಂತರ ತಮಗೆ ನಾನು ಕೇಳುವಂಥದ್ದು ಏನು ಅಂತಂದ್ರೆ, ಈ 2 ವರ್ಷದಲ್ಲಿ ತಾವು ಗ್ಯಾರಂಟಿ ಹಣ ತಲುಪಿಸುವಂಥದ್ದು ಬಿಟ್ಟರೆ, ಅಥವಾ 2-3 ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಬಿಟ್ಬಿಟ್ರೆ ಏನು ಕೆಲಸ ಮಾಡಿದ್ದೀರಾ ಅನ್ನೋವಂಥದ್ದನ್ನ ಜನತೆಗೆ ಒಂದು ಶ್ವೇತಪತ್ರ ಓಡಿಸ್ಬಿಡಿ. ತಮ್ಮ ಮೋದಿಯ ಮುಖಾಂತರ ನಾನು ಡೈರೆಕ್ಟಾಗಿ ಕೇಳ್ತಾ ಇದ್ದೀನಿ. ಇಲ್ಲ, ಇವರು ಹೇಳಿದ್ರು ನಂಬರ್ಸು, ಆ ನಂಬರ್ಸು ತಪ್ಪು. ಅದು ನಿಮಗೆ ಯಾರಿಗೆಲ್ಲ ರೀಚ್ ಆಗ್ತಾಯಿದೆ ಅಂತ ಹೇಳಿದ್ರಲ್ಲ ಅವರು, ಅದು 1,26,00,000 ಅಲ್ಲ, ಅದು 1,28,00,000 ಅದು. ಆ ನಂಬರ್ಸ್ ಕೂಡ ತಪ್ಪು. ಇನ್ನು ಇವರು ಯಾವ್ಯಾವ ಫೈನಾನ್ಷಿಯಲ್ ಇಯರಲ್ಲಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಹೋಗಿದೆ, ಹಿಂಗೆ ಹೋಗಿದೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಈ ವಿಕಿಪೀಡಿಯಾದಲ್ಲಿ ಓದ್ಕೊಂಡೆ ಹೇಳ್ತಾರೆ ನೋಡಿ, ಭಾಷಣ ಯಾವ್ದಾದ್ರು ಬರ್ಕೊಂಡು ಕೊಟ್ಟಿದ್ರೆ ಆ ರೀತಿ ಹೇಳ್ತಾ ಇದ್ರು. DBT ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ. ಅಲ್ಲ ಮೇಡಮ್ ಅವರೇ, ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತಂದ್ರೆ ಹಿಂಗಾಗುತ್ತೆ, ಅದು ಜನರಿಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬಿಡಿ. ಸ್ವಲ್ಪ ಜನರು ದಡ್ರಿದಾರಲ್ವಾ, ಅಂದ್ರೆ ನೀವು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ದುಡ್ಡು ಕೊಡ್ತೀರಾ, ಅವ್ರು ಇಸ್ಕೊಂಡು CM ಅವ್ರಿಗೆ ಕೊಡ್ತಾರೆ, CM ಅವರು FD ಡಿಪಾರ್ಟ್ಮೆಂಟ್ ಇಂದ ಅವರು ಸೈನ್ ಹಾಕ್ಬಿಟ್ಟು ಕೊಡ್ತಾರೆ, ಆಮೇಲೆ ನೀವು ತಗೊಂಡ್ಬಿಟ್ಟು ಲೋಡ್ ಮಾಡ್ತೀರಾ ಯಾವ್ದಾದ್ರು ಬ್ಯಾಂಕ್ಗೆ. ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ನಿಮಗೆ DBT ನಿಮಗೆ ಯಾವ ರೀತಿ ಫಂಕ್ಷನ್ ಆಗುತ್ತೆ ನಿಮಗೆ ಅಂತ ಹೇಳಿದ್ರೆ, ಅಪ್ರೂವಲ್ ಬಂದಿದ ತಕ್ಷಣ ಇಟ್ಸ್ ಲೈಕ್ ECS, ಇಮಿಡಿಯೇಟ್ ಆಗಿ ಟ್ರಾನ್ಸ್ಫರ್ ಆಗುತ್ತೆ ನಿಮಗೆ. ಅಲ್ಲಿ ಎಲ್ಲೂ ನಿಮಗೆ ಬಂದ್ಬಿಟ್ಟು ನಾನು ಇವ್ರಿಗೆ ಕೊಡ್ತೀನಿ, ಅವ್ರಿಗೆ ಕೊಡ್ತಾರೆ, ಅವ್ರು ಇಲ್ಲಿಗೆ ತಗೊಬಂದ್ರು ಫೈಲ್ ಮೂವ್ಮೆಂಟ್ ಆಗುತ್ತೆ, ಸೈನ್ ಆಗುತ್ತೆ ಅಂತ ಯಾವುದೂ ಇರಲ್ಲ ಅಲ್ಲಿ. ಸೊ ಇಟ್ಸ್ ವೆರಿ ಕ್ಲಿಯರ್, ಕ್ರಿಸ್ಟಲ್ ಕ್ಲಿಯರ್. ನಿಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರ ಕೆಳಗಡೆ ಇರುವಂಥದ್ದು. ದ ಮಿನಿಟ್ ಹಿ ಸೇಸ್ ಇದನ್ನ ಕ್ಲಿಯರ್ ಮಾಡಿ ಅಂತ ಹೇಳಿದ ತಕ್ಷಣ ನಿಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಅಪ್ರೂವಲ್ ಕೊಡ್ತಾರೆ. FD ಅಪ್ರೂವಲ್ ಕೊಟ್ಟಿದ ತಕ್ಷಣ ನಿಮಗೆ ಡೈರೆಕ್ಟ್ ಆಗಿ ECS ಮುಖಾಂತರ ನಿಮಗೆ ರೀಚ್ ಆಗುತ್ತೆ. ಸೊ ನೀವು ಯಾಕೆ ಇದನ್ನ ರೀಚ್ ಮಾಡಿಲ್ಲ, ಕೊಟ್ಟಿಲ್ಲ ಅಂತ ಹೇಳಿದ್ರೆ 2 ವಿಚಾರ. ಒಂದು, ನೀವು ಅವರಿಗೆ ಹಣ ಸೇರಬಾರ್ದು, ಇದನ್ನ ಹಂಗೆ ಇಟ್ಕೋಬೇಕು. ಯಾಕೆಂದ್ರೆ ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲೆಕ್ಷನ್ಸ್ ಬರ್ತಾ ಇದೆಯಲ್ಲ, ನಿಮಗೆ ಇದೆಲ್ಲ ಸೇರಿಸ್ಬಿಟ್ಟು ಒಂದೇ ಸತಿ ಹಾಕಕ್ಕೆ ಬೇಕಲ್ಲ ನಿಮಗೆ. ಸೊ ಇದು ಇವರ ಉದ್ದೇಶ ಇಟ್ಕೊಂಡಿರುವಂಥದ್ದು. ಇನ್ನ 2ನೇದು, ಇವರು ಒಂದು ವೇಳೆ ಇಲ್ಲ ನಮ್ಗೆ ಗೊತ್ತಿರಲಿಲ್ಲ, ಈ ರೀತಿ ನಾನು ತಪ್ಪಾಗಿ ಏನೋ ಹೇಳ್ಬಿಟ್ಟೆ ಅನ್ನೋದಕ್ಕೆ, ದಿನಾ ಬೆಳಗ್ಗೆ ಇದ್ರೆ ನಾವು ಕೇಳ್ತಾ ಇರುವಂತ ಕ್ವಶನ್ ಗ್ಯಾರಂಟಿ ಮೇಲೆ. ಅವರಿಗೆ ಬೇರೆ 4 ಗ್ಯಾರಂಟಿ ಬಗ್ಗೆ ನೀವು ಉತ್ತರಿಸಿ ಅಂತ ಕೇಳಿಲ್ವಲ್ಲ ನಾವು. ಈಗ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಏನಾಗಿದೆ ಅಂತ ಕೇಳಿಲ್ವಲ್ಲ. ಈಗ ಕಾನೂನು ಸಚಿವರು HK ಪಾಟೀಲ್
ಪಾಟೀಲ್ ಸಾಹೇಬ್ರು, ಅವ್ರಿಗೆ ಸುಪ್ರೀಂ ಕೋರ್ಟಿಂದ ಒಂದು ಎವಿಕ್ಷನ್ ನೋಟಿಸ್ ಬಂದಿದೆ. ಪಾಪ ಯಾರೋ ಬಡವರದು ಹುಬ್ಳಿಲಿ ಒಂದು 11 ಗುಂಟೆ ಜಮೀನು ತಗೊಂಡವ್ರೆ, ದಯಮಾಡಿ ಅವ್ರು ವಾಪಸ್ ಕೊಟ್ಬಿಡಿ ಸ್ವಾಮಿ, ಸುಪ್ರೀಂ ಕೋರ್ಟಿಂದ ಎವಿಕ್ಷನ್ ನೋಟಿಸ್ ಬಂದಿದೆ ಅದನ್ನ. ಆಮೇಲೆ ಕಂದಾಯ ಸಚಿವರು ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಕೋಲಾರ ಜಿಲ್ಲೆ ನರಸಾಪುರ ತಾಲೂಕು ಗರುಡನ ಪಾಳ್ಯ ಸರ್ವೆ ನಂಬರ್ 46, 47 ಇದರಲ್ಲಿ ಇಷ್ಟೂ ಸರ್ವೆ ನಂಬರ್ ಇಲ್ಲುವಂತ ಜಮೀನ್ಗೆ ಒಂಚೂರು ಕ್ಲಾರಿಫಿಕೇಶನ್ ಕೊಡ್ತೀರಾ ಸನ್ಮಾನ್ಯ ಸಚಿವರೇ? ತಮ್ಮ ಹೆಸರಿಗೆ ಹೆಂಗ್ ಬಂತು, ಯಾಕೆ ಬಂತು, ಯಾವ ರೀತಿ ಬಂತು ಅಂತ ದಯಮಾಡಿ ತಮ್ಮ ಮಾಧ್ಯಮದ ಮುಖಾಂತರ ಅವನ ಸೀರಿಯಸ್ ನೋಟ್ ಅದಕ್ಕೆ ಉತ್ತರ ಕೊಡಬೇಕು. ಅದನ್ನೇ ನಾವು ಹೇಳಿದ್ವಲ್ಲ ಮೇಡಮ್, ಈಗ ಒಬ್ಬೊಬ್ಬರು ನಾವು ಹೇಳಕ್ ಸ್ಟಾರ್ಟ್ ಮಾಡಿದ್ರೆ ಇನ್ನ ಗೃಹ ಸಚಿವಾಲಯದಲ್ಲಿ ಮೊದಲೆಲ್ಲ ಇತ್ತು ಅಂದ್ರೆ ಇವತ್ತು ದಕ್ಷ ಅಧಿಕಾರಿಗಳಿದ್ದಾರೆ. ಐ ಆಮ್ ನಾಟ್ ಅಗೇನ್ಸ್ಟ್ ದ ಸಿಸ್ಟಮ್ ಅಟ್ ಆಲ್, ಐ ಡ್ಯೂ ರೆಸ್ಪೆಕ್ಟ್, ನಾನು ಮತ್ತೆ ಹೇಳ್ತೀನಿ ವಿತ್ ಡ್ಯೂ ರೆಸ್ಪೆಕ್ಟ್. ಫಸ್ಟು ಕಳ್ಳರನ್ಕಂದ್ರೆ ಭಯ ಇರ್ತಿತ್ತು, ಈಗ ಏನಾಗುತ್ತೆ ಕಳ್ಳರ ಜೊತೆಗೆ ಕೆಲವೊಂದು ಶಾಮೀಲಾಗಿರುವಂತ ಪೊಲೀಸನ್ ಕಂಡ್ರೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಲಾಸ್ಟ್ 1 ವರ್ಷದಲ್ಲಿ ಎಷ್ಟು ಜನ ನಿಮಗೆ ಸಸ್ಪೆಂಡ್ ಆಗಿದ್ದಾರೆ ಅಂತ ಹೇಳಿದ್ರೆ, ಇವರೇ ATM ನಲ್ಲಿ ಲೂಟಿ ಮಾಡ್ತಾರೆ, ಇವರೇ ಯಾರನ್ನೋ ಏನದು ಕಿಡ್ನಾಪ್ಗಳನ್ನ ಮಾಡ್ತಾರೆ, ಸ್ಟೇಷನ್ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅಲ್ಲಲ್ಲೇ ವ್ಯವಹಾರಗಳು ಮಾಡ್ಕೊಂತಾರೆ, ಅಲ್ಲಲ್ಲೇ ಸೆಟಲ್ಮೆಂಟ್ಗಳು ಆಗ್ತಾ ಇದಾವೆ. ಇದು ಎಲ್ಲಿವರೆಗೂ ಬಂದು ನಿಂತ್ಕೊಂಡಿದೆ? ದರ್ಶನ್ ಅವ್ರು ಹೇಳಬೇಕು, ಯಾವಾಗ 2 ತಿಂಗಳ ಹಣ ಗೃಹಲಕ್ಷ್ಮಿಯರ ಅಕೌಂಟಿಗೆ ತಲುಪುತ್ತೆ ಒಂದು, ಎರಡನೇದಾಗಿ ಗ್ಯಾರಂಟಿಯನ್ನು ವಿರೋಧಿಸ್ತವ್ರೆ ಆ ಗೃಹಲಕ್ಷ್ಮಿ ಹಣ ಬೇಕು, ಬರಬೇಕು, ತಲುಪಬೇಕು ಅಂತ ಹೇಳ್ತಿದ್ರಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೇಡಮ್, ಫಸ್ಟು ನಮ್ಮ ಏನು ಗ್ಯಾರಂಟಿಗಳನ್ನ ನಮ್ಮ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿದ್ವಿ ಅವತ್ತಿಂದ, ಇನ್ಕ್ಲೂಡಿಂಗ್ ಮಾನ್ಯ ನರೇಂದ್ರ ಮೋದಿ ಅವರಿಂದ ಹಿಡಿದು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರಿಂದ ಹಿಡಿದು ಬಿಜೆಪಿ ಅವರಿಂದ ಹಿಡಿದು ಹಾದಿ ಬೀದಿನಲ್ಲಿ ಆಡಿರ್ತಕ್ಕಂಥ ಚುನಾವಣಾ ಪ್ರಚಾರಗಳಲ್ಲಿ ಆಡಿರ್ತಕ್ಕಂಥ ಮಾತುಗಳು 1, 2. ಶಕ್ತಿ ಯೋಜನೆಗೆ ಮನೆ ಬಿಟ್ಟು ಹೋಗ್ತಾರೆ ಹೆಂಗಸರು, ಊರೂರು ಸುತ್ತಕ್ಕೆ ಹೋಗ್ತಾರೆ ಅನ್ನುವಂಥ ಹೇಳಿಕೆಗಳು. ಗೃಹಲಕ್ಷ್ಮಿ ಹಣ ಬಂದ್ರೆ ಸೋಂಬೇರಿಗಳಾಗ್ತಾರೆ, ಯಾರು ಕೆಲ್ಸಕ್ಕೆ ಹೋಗಲ್ಲ ಅಂತೆಲ್ಲ ಹೇಳ್ದವರು. ಈ ರೀತಿಯಾದಂತಹ ಹಣಗಳನ್ನ ಕೊಟ್ರೆ ರಾಜ್ಯ ಬೊಕ್ಕಸ ದಿವಾಳಿ ಆಗ್ತದೆ ಅಂತ ಹೇಳ್ದವರು. ಸಂಪೂರ್ಣವಾಗಿ ಇದು ಸಾಧ್ಯನೇ ಇಲ್ಲ, ಇವ್ರ ಕೈಲಿ ಮಾಡಕ್ಕಾಗದೇ ಇಲ್ಲ ಅನ್ನುವಂತ ಘಂಟಾಘೋಷವಾಗಿ ಕೂಗುತ್ತಿದ್ದವರು ಇವತ್ತು ನಮ್ಮ ಗೃಹಲಕ್ಷ್ಮಿ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡ್ತಾ ಇದ್ದಾರೆ. ಮೇಡಮ್, ನಾವು ಗೃಹಲಕ್ಷ್ಮಿಯನ್ನಾಗಲಿ, ಶಕ್ತಿ ಯೋಜನೆಯನ್ನಾಗಲಿ, ಗೃಹ ಜ್ಯೋತಿಯನ್ನಾಗಲಿ, ಅನ್ನಭಾಗ್ಯ ಯೋಜನೆಯನ್ನಾಗಲಿ, ಯುವ ನಿಧಿಯನ್ನಾಗಲಿ ಎಂದಿಗೂ ನಿಲ್ಲಿಸಿಲ್ಲ, ಮುಂದಕ್ಕೂ ನಿಲ್ಲಿಸೋದಿಲ್ಲ. ಇದು ನಿರಂತರ ನಡೆಯುವಂತ ಪ್ರೋಸೆಸ್. ಏನೋ 2 ತಿಂಗಳದು ಹೆಚ್ಚು ಕಮ್ಮಿ ಆದ್ರೂ ಸಮೇತ ಆ ಹಣ ಅವ್ರಿಗೆ ತಲುಪ್ತದೆ. ಯಾಕೆಂದ್ರೆ ಇವತ್ತು ಸಾರ್ವಜನಿಕರು ಸರ್ಕಾರದ ಮೇಲೆ ಆ ಒಂದು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ KJ ಜಾರ್ಜ್ ಅವ್ರು ಹೇಳ್ದಂಗೆ ತಿಂಗಳ ಹಾಕಕ್ಕದೇನು ಸಂಬಳ ಅಲ್ಲ ಅಂತನಾ? ಮೇಡಮ್, ನಮ್ದೊಂದು ಭರವಸೆ. ನಾವು ಈಗ 1 ತಿಂಗಳು ಲೇಟ್ ಆಗ್ಬೋದು, 2 ತಿಂಗಳು ಲೇಟ್ ಆಗ್ಬೋದು, ಸಮಟೈಮ್ಸ್ 3 ಮಂತ್ಸು ಲೇಟ್ ಆಗ್ಬೋದು. ಅಲ್ಟಿಮೇಟ್ಲಿ ಅವರು ಒಂದು ಬದುಕು ಕಟ್ಟಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಮೇಡಮ್. 23 ತಿಂಗಳು ಮೇಡಮ್, 46,000 ಒಂದು ಸಾಮಾನ್ಯ ಮಹಿಳೆಗೆ 46,000 ರೂಪಾಯಿ ಹಣ ಈಗ ತಲುಪಿದೆ ಅಂತಂದ್ರೆ ಅದರಲ್ಲಿ ಎಷ್ಟೊಂದು ಉತ್ತಮವಾದಂತಹ ಕಾರ್ಯಗಳನ್ನ ಅವರು ಮಾಡಿದ್ದಾರೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಬೇಕು. ಮೇಡಮ್, ನಾವು ವಿದ್ಯಾರ್ಥಿಗಳ ಯಾವ ಬಿಜೆಪಿ ಅಧಿಕಾರದಲ್ಲಿದ್ದಾಗ ವಿದ್ಯಾರ್ಥಿಗಳ ಬಸ್ ಪಾಸ್ ಕಿತ್ಕೊಳ್ತಾರೆ, ವೃದ್ಧಾವೇತನ ಹೋಗುದಿಲ್ಲ, ವಿಧವಾ ವೇತನ ಹೋಗುದಿಲ್ಲ, 20 ಲಕ್ಷ ಸ್ಕಾಲರ್ಶಿಪ್, ವಿದೇಶಕ್ಕೆ ಹೋಗುವಂತ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ನ ಕಿತ್ಕೊಳ್ತಾರೆ. ಮೇಡಮ್, ಅವತ್ತಿನ ಕಾಲದಲ್ಲಿ ಅದ್ಯಾವ ಒಂದು ಇದಕ್ಕೆ ರಾಜ್ಯ ಕೆಲಸಕ್ಕೋ ಏನಕ್ಕೋ ಏನೋ ಟೌನ್ ಹಾಲ್ ನಾಡ ಇಟ್ಟಿದ್ರಲ್ವಾ, KR ಮಾರ್ಕೆಟ್ ನಾಡ ಇಟ್ಟಿದ್ರಲ್ವಾ, ಅಂತ ಕೆಲಸ ಕಾಂಗ್ರೆಸ್ನವ್ರು ಮಾಡ್ತಾ ಇಲ್ಲ. ಒಂದು ಕಡೆ ನಮ್ಮ ಪಂಚ ಗ್ಯಾರಂಟಿನೂ ಜನರಿಗೆ ತಲುಪ್ತಾ ಇದೆ, ಮಗದೊಂದು ಕಡೆ ಏನು ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದೆ. ಮೇಡಮ್, ನಮ್ದು ಪ್ರಶ್ನೆ ಇದೆ ಮೇಡಮ್. ಇವತ್ತು ನಬಾರ್ಡಿನ ಹಣ ನಮಗೆ 2,300 ಕೋಟಿ ರೂಪಾಯಿ ಬರಬೇಕಲ್ಲ, ಅದ್ರ ಬಗ್ಗೆ ಹೇಳಿ ಮೇಡಮ್. ಇವತ್ತು ನರೇಗಾ ಗಾಂಧೀಜಿಯವರ ಹೆಸರನ್ನೇ ತೆಗಿತಾ ಇದ್ದಾರೆ. ಆಯ್ತು ಬಿಡಿ, ಗಾಂಧೀಜಿ ಫೋಟೋ ನೋಟ್ ನಲ್ಲಿ ಇದೆಯಲ್ಲ, ಬೇಡ ನಮಗೆ ಗಾಂಧೀಜಿ ಫೋಟೋ ಆಗಲ್ಲ ಅಂತ ಹೇಳ್ಬಿಟ್ಟು ಕೊಟ್ಬಿಡಿ ಎಲ್ಲ ನೋಡೋಣ ಮಾಡ್ತಾರೆ. ಹಾಗೆ ಇಲ್ಲ ಮೇಡಮ್, ಇವತ್ತು ನಮಗೆ ನರೇಗಾದು 600 ಕೋಟಿ ಬರಬೇಕಲ್ಲ ಮೇಡಮ್. ನಮಗೆ ಬರದ್ದು ಅವ್ರು ಕೊಟ್ಟಿದ್ದು ಸುಪ್ರೀಂ ಕೋರ್ಟಿಂದ ನಮಗೆ 3,400 ಕೋಟಿ ಅಲ್ವಾ, ಉಳಿದ 15,000 ಕೋಟಿ ರೂಪಾಯಿ ಯಾವತ್ತು ಕೊಡ್ತೀರಪ್ಪ? ನೆರೆದು 12,257 ಕೋಟಿಗೆ ಕೇವಲ 252 ಕೋಟಿ ಕೊಟ್ರಲ್ಲ, ಉಳಿದದ್ದು ಯಾವಾಗ ಕೊಡ್ತೀರಾ? ಕಳೆದ ಬಾರಿ ಗುಡ್ಡ ಕುಸಿದಿದ್ದು ಇದೇ ಭಾರತದ ಕರ್ನಾಟಕದಲ್ಲಲ್ವಾ? ನಯಾ ಪೈಸೆ ಪರಿಹಾರವನ್ನ ಕೇಂದ್ರ ಕೊಡ್ಲಿಲ್ಲ. ನಾವು 778 ಕೋಟಿ ರೂಪಾಯಿನ ನೇರವಾಗಿ ರೈತರ ಅಕೌಂಟಿಗೆ ಹಾಕುವಂತ ಕೆಲಸ ಮಾಡಿದೀವಿ ಮೇಡಮ್. ಇದರಲ್ಲಿ ಯಾರೇ ಮೀಡಿಯೇಟರ್ಗಳಿಲ್ಲ, ಗೃಹಲಕ್ಷ್ಮಿ ಹಣ ಹೋಗೋದಕ್ಕೆ ಡೈರೆಕ್ಟ್ ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುವಂತ ಕೆಲಸ ಆಗ್ತದೆ. ಅನಾವಶ್ಯಕ ಏನೋ ಮಾತಾಡಬೇಕು ಅಂತಂದ್ರೆ ಆಯ್ತು. ಇವತ್ತು ಶ್ವೇತಪತ್ರದ ಬಗ್ಗೆ ಕೇಳ್ತಾ ಇದ್ದಾರೆ. ಈಗ ಒಬ್ಬ ಮಹಿಳೆ ಅಂತ ಅನ್ಕೊಂಡು ಬಿಜೆಪಿಯವರು ಅಷ್ಟು ಟೀಕೆ ಟಿಪ್ಪಣಿ ಮಾಡಿದ್ರೆ, ಅಥವಾ ಗೃಹಲಕ್ಷ್ಮಿಯರು, ಕರ್ನಾಟಕದ ಗೃಹಲಕ್ಷ್ಮಿಯರಿಗೆ ತಲುಪಬೇಕಾದಂತ ಹಣ ಸಕಾಲಕ್ಕೆ ತಲುಪಬೇಕು ಅಂತ ವಾದ ಮಾಡಿದ್ರ?
ಇದೇ ಬೆಳಗಾವಿ ಅಧಿವೇಶನ ಮೇಡಮ್, ಇದೇ ಮಹಿಳಾ ಮತ್ತು ಮಕ್ಕಳ ಸಚಿವರು ಮೇಡಮ್, ಇದೇ ಸಿ.ಟಿ. ರವಿ ಯಾವ ಪದವನ್ನು ಆಡಿದ್ರು FSL ಅಲ್ಲಿ ಬಂತಲ್ಲ ಮೇಡಮ್, ಇವರು ಯಾವ ರೀತಿ ಮಹಿಳೆಯರನ್ನ ಕಾಣ್ತಾರೆ ಅನ್ನೋದಕ್ಕೆ ಮುನಿರತ್ನ ಯಾವೆಲ್ಲ ಸಂಭಾಷಣೆಗಳು ಬಂತು ಅನ್ನುವಂಥದ್ದು ನಮಗೆ ಗೊತ್ತಿರೋದೆ ಮೇಡಮ್. ಇದೇ ಮಹಿಳೆಯರ ಬಗ್ಗೆ ಮಾತಾಡ್ಬೇಕಾದ್ರೆ ಖೇಲೋ ಇಂಡಿಯಾ ಅಂತ ಹೇಳ್ತಾರೆ, ಅಲ್ಲಿ ಕೇಂದ್ರದಲ್ಲಿ ಬಾಕ್ಸರ್ಗಳು ತಮ್ಮ ಮೇಲೆ ದೌರ್ಜನ್ಯಗಳಾಗಿದೆ ಅಂತ ಬೀದಿಲ್ ಕೂತಾಗ ಏನಾದ್ರು ಬಿಜೆಪಿ ಅವರು ಹೋದ್ರ, ಹಸ್ರತ್ ಉನ್ನಾವು ಅತ್ಯಾಚಾರಗಳಾದಾಗ ಪ್ರಿಯಾಂಕಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಅಲ್ಲಿ ಹೋಗುವಾಗ ಅವ್ರನ್ನ ತಡೆದ್ರು, ಬೀಳ್ಸಿದ್ರು, ಲಾಟಿನಲ್ಲಿ ಹೊಡೆಯುವಂತ ಕೆಲಸ ಮಾಡಿದ್ರಲ್ಲ, ಇವರಿಗೆ ಯಾವ ರೀತಿ ಮಹಿಳೆಯರ ಬಗ್ಗೆ ಮೇಡಮ್ ಇವತ್ತು ವಿಧಾನಸೌಧದಲ್ಲಿ ಅತ್ಯಾಚಾರ ಮುನಿರತ್ನ ಶಾಸಕ ಮಾಡಿದ್ದಾನೆ ಅನ್ನುವಂತ ಆರೋಪನ ಒಂದು ಹೆಣ್ಣು ಮಗಳು ಮಾತಾಡಿದ್ರಲ್ಲ, ಯಾವತ್ತಾದ್ರೂ ಇವರು ಬಿಜೆಪಿ ಅವರನ್ನ ಉಚ್ಚಟ್ಟೆ ಮಾಡುವಂತ ಕೆಲಸ ಮಾಡಿದ್ರ? ಇದೇ ಮಹಿಳೆಯರು, ದಲಿತ ಮಹಿಳೆಯರು, ಒಕ್ಕಲಿಗ ಮಹಿಳೆಯರನ್ನ ಯಾವ ರೀತಿ ಎಲ್ಲಿ ಕರೀತಾನೆ ಆ ಮುನಿರತ್ನ, ಏನು ಕ್ರಮ ತಗೊಂಡ್ರು ಮೇಡಮ್? ಇವರಿಗೆ ಕೇವಲ ಬಾಯಿ ಮಾತಿಗಷ್ಟೇ ಬೇಟಿ ಬಚಾವೋ ಬೇಟಿ ಪಡಾವೋ. ಇವತ್ತು ಹೆಣ್ಣು ಮಕ್ಕಳ ಮೇಲೆ ಇದೇ ದೆಹಲಿನಲ್ಲಿ ಹೋರಾಟ ಮಾಡ್ತಾ ಇದ್ದ ಹೆಣ್ಣು ಮಕ್ಕಳನ್ನ ಖಾಲಿಸ್ತಾನಿಗಳು ಅಂತ ಕರೆದ್ರಲ್ಲ, ಅವ್ರ ಮೇಲೆ ಹೆಣ್ಣು ಅಂತ ನೋಡ್ದೇನೆ ಹೊಡೆದ್ರಲ್ಲ, ಲಾಠಿ ಚಾರ್ಜ್ ಮಾಡಿದ್ರಲ್ಲ, ವಾಯು ಪ್ರಯೋಗ ಮಾಡಿದ್ರಲ್ಲ, ಇವರು ಯಾವ ರೀತಿ ಹೆಣ್ಣಿನ ಬಗ್ಗೆ ಗೌರವನ ಇಟ್ಕೊಂಡಿದ್ದಾರೆ? ಮುಂದೆ ನಾ ಹೇಳ್ತೀನಿ ಮೇಡಮ್, ಕೇಂದ್ರ ಸಚಿವರು ಏನು ಕೊಟ್ಟಿದ್ದಾರೆ, ಕೇಂದ್ರ ಸರ್ಕಾರ ಕರ್ನಾಟಕಕ್ಕೆ ಎಷ್ಟು ಹಣನೇ ಮಾತಾಡ್ತಾ ಇದೀವಲ್ಲ, ಎಷ್ಟು ಹಣ ಕೊಡಬೇಕು ರಾಜ್ಯಕ್ಕೆ ಅಂತ ಹೇಳ್ತೀನಿ ಮೇಡಮ್. ರೈಟ್. ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಗ್ಯಾರಂಟಿಗಳ ಬಗ್ಗೆ ಬಿಜೆಪಿ ಆರಂಭದಿಂದಲೂ ಪ್ರಸ್ತಾಪವನ್ನ ಮಾಡ್ತಾನೆ ಇದೆ. ಇದು ಅವೈಜ್ಞಾನಿಕ, ಸಕಾಲಕ್ಕೆ ಹಣವನ್ನು ಕೊಡಬೇಕು, ನೀವು ಮಾತು ಕೊಟ್ಟಿದ್ದೀರಿ, ಇದೆಲ್ಲದರ ನಡುವೆ ಇವತ್ತು ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದನ್ನು ನೆನಪಿಸ್ಕೊಳ್ಳೋದಾದ್ರೆ, ಕೇಂದ್ರದಿಂದ ಬರಬೇಕಾದಂಥ ಬಾಕಿ ಸಕಾಲಕ್ಕೆ ಬಂದರೆ ನಾವ್ಯಾಕೆ ಸಾಲ ಮಾಡಬೇಕು, ಕೇಂದ್ರದಿಂದ ಬರಬೇಕಾದಂಥ ಸಕಾಲಕ್ಕೆ ಬಂದರೆ ನಾವ್ಯಾಕೆ ಇದನ್ನು ಪೆಂಡಿಂಗ್ ಇಟ್ಕೋಬೇಕು ಅನ್ನುವಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾಗಿ ದಿಲೀಪ್ ಅವರೇ ನೀವು ಇದಕ್ಕೆ ಉತ್ತರ ಕೊಡಬೇಕು. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಕ್ಕೆ ಗ್ಯಾರಂಟಿಯನ್ನು ಆರಂಭದಿಂದಲೂ ಕೂಡ ವಿರೋಧಿಸ್ಕೊಂಡ್ಬಂದವರು ಇವತ್ತು ಗ್ಯಾರಂಟಿ ಹಣ ಹಾಕಿ ಅಂತ ಸದನದಲ್ಲಿ ಪ್ರಸ್ತಾಪ ಮಾಡ್ತೀರಿ ಅನ್ನೋದಾದ್ರೆ ಏನಿದ್ರ ಅರ್ಥ? ಈಗ ನಾವು ಒಂದು ವಿರೋಧ ಪಕ್ಷವಾಗಿ ಈಗ ಗ್ಯಾರಂಟಿ ಹೆಸರು ಹೇಳ್ಕೊಂಡು ಚುನಾವಣೆಯನ್ನ ಗೆಲ್ತಾರೆ, ಗ್ಯಾರಂಟಿ ಹೆಸರು ಹೇಳ್ಕೊಂಡು ಮ್ಯಾನಿಫೆಸ್ಟೋನ ರೆಡಿ ಮಾಡ್ತಾರೆ, ಒಂದು ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಅಂತ ಅಂದಾಗ ನಾವು ವಿರೋಧ ಪಕ್ಷವಾಗಿ ಕೇಳ್ತಕ್ಕಂಥದ್ದು ನಮ್ಮ ಹಕ್ಕು. ಜನರು ನಿಮ್ಮ ನಂಬಿ ವೋಟ್ ಹಾಕಿದ್ದಾರಲ್ವಾ, ನಿಮ್ಮನ್ನ ಅಧಿಕಾರಕ್ಕೆ ತಂದಿದ್ದಾರಲ್ಲ, ಅವ್ರಿಗೆ ಕೊಡಿ, ಇವಾಗ ಗ್ಯಾರಂಟಿಯನ್ನು ಕೊಡಬೇಕಾಗಿರೋದು ನಿಮ್ಮ ಹಕ್ಕಲ್ವಾ ಅದು? ಸೊ ಜನರ ಅವ್ರ ಹಕ್ಕನ್ನು ಅವ್ರು ಕೇಳ್ತಾ ಇದ್ದಾರೆ. ಸೊ ಅದರಿಂದ ವಿರೋಧ ಪಕ್ಷ ಆಗಿ ನಮ್ಮ ಜವಾಬ್ದಾರಿ ಆಗಿದೆ, ಅದನ್ನ ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥದ್ದವರು ನಾವು ಮೊದಲಿಂದಲೂ ಸಹ ಗ್ಯಾರಂಟಿ ವಿರೋಧ ಅಂತ ಯಾವತ್ತೂ ಮಾಡಿಲ್ಲ. ನೀವು ವೈಜ್ಞಾನಿಕವಾಗಿ ಅನುಷ್ಠಾನ ಮಾಡಿ ಅಂತ ಅಷ್ಟೇ ಕೇಳ್ತಾ ಇರ್ತಕ್ಕಂಥದ್ದು. ನೋಡಿ, ಇವತ್ತು ಅನ್ನಭಾಗ್ಯ ಯೋಜನೆ ಮೇಡಮ್, ಅನ್ನಭಾಗ್ಯ ಯೋಜನೆಯಲ್ಲಿ ಇವ್ರು ಹೇಳಿದ್ರು ಇಂದಿರಾ ಕಿಟ್ ಅನ್ನ ಕೊಡ್ತೀವಿ ಜನವರಿಯಿಂದ ಅಂತ ಹೇಳಿ, ಸೊ ಸಾರಿ ನವೆಂಬರ್ ಇಂದ ಅಂತ ಹೇಳಿ. ಇಂದಿರಾ ಕಿಟ್ ಇದುವರೆಗೂ ಸಹ ಬಂದಿಲ್ಲ ಮೇಡಮ್, ಈಗ ಆಲ್ರೆಡಿ ಜನವರಿಯಿಂದ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಏನ್ ಕೇಂದ್ರದಿಂದ ಬರ್ತಾ ಇದೆಯೋ 5 kg ಅಕ್ಕಿ ಅಷ್ಟು ಮಾತ್ರ ಕೊಡ್ತಿದ್ದಾರೆ, ಇವ್ರು ಯಾವುದೇ ರೀತಿ ಅಕ್ಕಿಯನ್ನ ಕೊಡ್ತಾ ಇಲ್ಲ. ಅಂದ್ರೆ ಇವ್ರ ಅಕೌಂಟಿಗೆ ದುಡ್ಡು ಹಾಕ್ತೀವಿ ಅಂತ ಹೇಳಿದ್ರು, 10 kg ಅಕ್ಕಿ ಅಥವಾ 5 kg ಅಕ್ಕಿಗೆ ಹಣ ಕೊಡ್ತೀವಿ, ನಿಮ್ಮ ಅಕೌಂಟಿಗೆ ನೇರವಾಗಿ ಬಂದ್ಬಿಡುತ್ತೆ ಅಂತ ಹೇಳಿದ್ರು. ಅದು ಎಷ್ಟು ತಿಂಗಳಿಂದ ಬಂದಿದೆಯೋ, ಯಾರಿಗೆ ಹೋಗಿದೆಯೋ ಅದು ಇದುವರೆಗೂ ಸಹ ಮಾಹಿತಿ ಇಲ್ಲ. ಮತ್ತೆ ಇವರ ಇನ್ನೊಂದು ಉಚಿತ ವಿದ್ಯುತ್ ಮೇಡಮ್, ಮೊನ್ನೆ ತಾನೇ ಉಚಿತ ವಿದ್ಯುತ್ ಬಗ್ಗೆ ಮಾತನಾಡ್ತಿದ್ದಾರೆ. ಯಾರೋ 120 ಯೂನಿಟ್ಗಿಂತ ಜಾಸ್ತಿ ಉಪಯೋಗಿಸ್ತಿರೋ ಅವರಿಗೆ ರೇಷನ್ ಕಾರ್ಡ್ ಕಟ್ ಮಾಡ್ತೀವಿ ಅಂತ. ಸೊ ಇವ್ರು ಯಾವುದೇ ಕಾರಣಕ್ಕೂ ಮೊದಲೇ ಏನು ಕಂಡೀಷನ್ ಆಗ್ತಲೇ ಕಾಕಾಪಾಟಿ ನಿನ್ಗೂ ಫ್ರೀ, ಮಹದೇವಪ್ಪ ನಿನ್ಗೂ ಫ್ರೀ ಅಂತ ಹೇಳಿದವರು ಇವತ್ತು ಟ್ಯಾಕ್ಸ್ ಪೇಯರ್ಸ್ಗೆಲ್ಲ 120 ಯೂನಿಟ್ ಜಾಸ್ತಿ ಹೋದವ್ರಿಗಿಲ್ಲ, ಮತ್ತೆ ಇನ್ನ ಬಿಸಿನೆಸ್ ಮೆನ್ಸ್ ಗಳಿಗಿಲ್ಲ ಅಂತ ಹೇಳಿ, ಇವರು GST ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋರಿಗಿಲ್ಲ ಅಂತ ಹೇಳಿ ಇವಾಗ ಕಂಡೀಷನ್ ಆಗ್ತಾ ಇದಾರಲ್ಲ. ಸೊ ನಾವು ಇದ್ರ ವಿರುದ್ಧವಾಗಿ ಮಾತನಾಡ್ತಾ ಇರ್ತಕ್ಕಂಥದ್ದು. ನೀವು ಅನೌನ್ಸ್ ಮಾಡ್ಬೇಕಾದ್ರೆ ನೀವು ಕಂಡೀಷನ್ ಯಾಕೆ ಆಗ್ತಾ ಇದೀರಿ? ಅನೌನ್ಸ್ ಮಾಡ್ಬೇಕಾದ್ರೆ ಕಂಡೀಷನ್ ಹಾಕಿರ್ಲಿವಲ್ಲ ನೀವು, ಅವತ್ತು ನೀವು ಮಾತಾಡ್ಬೇಕಾಯ್ತಲ್ವಾ? ಮತ್ತೆ ಇನ್ನೊಂದು ಮೇಡಮ್, ಇವತ್ತು ನಿಮ್ಮ ಉದ್ದೇಶ ಹಂಗಾರೆ ಏನು? ನಮ್ಮ ಉದ್ದೇಶ ವೈಜ್ಞಾನಿಕವಾಗಿ ಅನುಷ್ಠಾನ ಹಾಕದೆ ಬೇಕಾಬಿಟ್ಟಿಯಾಗಿ ಗೃಹಲಕ್ಷ್ಮಿ ಮತ್ತೊಂದು ಎಲ್ಲ ಯೋಜನೆಗಳ ಮೂಲಕ ಜನಸಾಮಾನ್ಯರಿಗೆ ಕೊಟ್ಟು ದಿವಾಳಿ ಆಗ್ಬೇಕು ಅಂತನಾ? ದಿವಾಳಿ ಆಗ್ಬೇಕಂತಲ್ಲ, ಇವರು ವೈಜ್ಞಾನಿಕವಾಗಿ ಅನುಷ್ಠಾನ ಮಾಡ್ಬೇಕಂತೇಳಿ. ಇವರು ಅನುಷ್ಠಾನ ಮಾಡೋದು ಅಥವಾ ಹಣ ಕೊಡೋದ್ರಿಂದ ಸರ್ಕಾರ ದಿವಾಳಿ ಆಗುತ್ತೆ ಅಂತ ಇವ್ರಿಗೆ ಗೊತ್ತಿದ್ರೆ ಹಾಗಾದ್ರೆ ಅನೌನ್ಸ್ ಯಾಕೆ ಮಾಡಿದ್ರು? ಅದನ್ನು ಯೋಚನೆ ಮಾಡ್ಬೇಕಲ್ವಾ ಒಂದು. ಮತ್ತೆ ಮತ್ತೊಂದು, ಇವರು ಅನೌನ್ಸ್ ಮಾಡಿದ್ಮೇಲೆ ಕರೆಕ್ಟಾಗಿ ಅನುಷ್ಠಾನ ಮಾಡಬೇಕು, ವೈಜ್ಞಾನಿಕವಾಗಿ ಅನುಷ್ಠಾನ ಮಾಡಬೇಕು, ವೈಜ್ಞಾನಿಕವಾಗಿ ಕೊಡಬೇಕು. ಮತ್ತೆ ಮೇಡಮ್, ಇವತ್ತು ನೋಡಿ, ರಾಜ್ಯ ಸರ್ಕಾರಕ್ಕೆ ಎಲ್ಲೋ ಒಂದು ಕೇರಳದಲ್ಲಿ ಆನೆ ತುಳಿತಕ್ಕೊಳಗಾದ್ರೆ ದುಡ್ಡು ಕೊಡ್ಲಿಕ್ಕೆ ಹಣ ಇದೆ ಇವ್ರ ಹತ್ರ. ಕೇರಳದಲ್ಲಿ ಯಾವುದೋ ಒಂದು ಗ್ರಾಮದಲ್ಲಿ ಅತಿ ಹೆಚ್ಚು ಮಳೆಯಾಗಿ ಗ್ರಾಮ ಕೊಚ್ಕೊಂಡು ಹೋಗ್ಬಿಟ್ರೆ ಅವರಿಗೆ 100 ಮನೆಗಳನ್ನ ಕಟ್ಕೊಂಡು ಕೊಡ್ಲಿಕ್ಕೆ ಇವ್ರ ಹತ್ರ ಹಣ ಇದೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಹಣ ಇಲ್ಲ. ಇವ್ರಿಗೆ ಉರ್ದು ಶಾಲೆಗಳಿಗೆ 400 ಕೋಟಿ ಹಣ ಕೊಡ್ಲಿಕ್ಕೆ ಇವ್ರ ಹತ್ರ ಹಣ ಇದೆ. ಆದ್ರೆ ಕನ್ನಡ ಶಾಲೆಗಳನ್ನ KPSS ಸುಮಾರು 25,000 ಶಾಲೆಗಳನ್ನ ಮುಚ್ಚಬೇಕು ಅಂತ ಹೊರಟಿದ್ದಾರೆ. ಇವತ್ತು ಕರ್ನಾಟಕದಲ್ಲಿ ಇವ್ರು ಕನ್ನಡ ರಾಮಯ್ಯ, ನಾನು ಕನ್ನಡದ ಬಗ್ಗೆ ಹಂಗೆ ಹಿಂಗೆ ಅಂತೇಳಿ ಮಾತಾಡ್ತಕ್ಕಂಥ ಸಿದ್ದರಾಮಯ್ಯನವರು ಕನ್ನಡ ಶಾಲೆಗಳ ಬಗ್ಗೆ ಯಾಕೆ ಪ್ರೀತಿ ಇಲ್ಲ, ಉರ್ದು ಶಾಲೆಗಳ ಬಗ್ಗೆ ಯಾಕೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇದ್ದಾರೆ?
ಇವರು ಇನ್ನೊಂದು ಜನರಿಗೆ ಪ್ರಾಮಿಸ್ ಮಾಡಿದ್ರು, ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ನಾವು 2.5 ಲಕ್ಷ ಉದ್ಯೋಗವನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ರು. ಇದುವರೆಗೂ ಸಹ ಭರ್ತಿ ಮಾಡಿಲ್ಲ. ಕೋರ್ಟ್ಗೆ ಹೋಗಿದ್ದಾರೆ. ಇವತ್ತು ಉದ್ಯೋಗ ಆಕಾಂಕ್ಷಿಗಳು ಕೋರ್ಟ್ನಲ್ಲಿ ಇವತ್ತು ಕೋರ್ಟ್ ಸಹ ತೀರ್ಪು ನೀಡಿದೆ, ಹೋಗಿ ನೀವು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಅಂತ ಹೇಳಿದೆ. ಸುಮಾರು ಮೇಡಮ್ ನಾನು ನಿಮಗೆ ಡೇಟಾ ಹೇಳ್ಬಿಡ್ತೀನಿ ಮೇಡಮ್. ಇವತ್ತು ಶಿಕ್ಷಣ ಇಲಾಖೆಯಲ್ಲಿ 62,000 ಒಂದು ಇವು ಭರ್ತಿ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇದೆ. ಉದ್ಯೋಗ ಮತ್ತು ಆರೋಗ್ಯ ಇಲಾಖೆಯಲ್ಲಿ 35,000 ಖಾಲಿ ಇದೆ. ಗೃಹ ಇಲಾಖೆಯಲ್ಲಿ 22,000 ಖಾಲಿ ಇದೆ. ಪಂಚಾಯತ್ ರಾಜ್ಯಲ್ಲಿ 10,000 ಖಾಲಿ ಇದೆ. ಉನ್ನತ ಶಿಕ್ಷಣದಲ್ಲಿ 13,000 ಖಾಲಿ ಇದೆ ಮೇಡಮ್. ಇಷ್ಟೆಲ್ಲ ಖಾಲಿ ಇದ್ರೂ ಸಹ ರಾಜ್ಯ ಸರ್ಕಾರ ಯಾಕೆ ಇವರು ಭರವಸೆ ಕೊಟ್ಟಂಗೆ ಭರ್ತಿ ಮಾಡಕ್ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಒಂದು. ಮತ್ತೆ ಮತ್ತೊಂದು ಮೇಡಮ್, ಇವತ್ತು ಹಾಸ್ಟೆಲ್ಗಳಲ್ಲಿ ನೀವು ಗಮನಿಸಿದಿರಿ ಮೊನ್ನೆ ತಾನೆ, ಇವತ್ತು ವಿದ್ಯಾಸಿರಿ ಅಂತಕ್ಕಂಥದ್ದು ಒಂದು ದೊಡ್ಡ ಯೋಜನೆ ಮೇಡಮ್. 2 ವರ್ಷದಿಂದ ಇವರು ವಿದ್ಯಾಸಿರಿನೇ ಕೊಡಕ್ಕಾಗಿಲ್ಲ. ಸುಮಾರು 1.60 ಲಕ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ಕೊಡಬೇಕಾಗಿತ್ತು. ಡಿಗ್ರಿ ಮಾಡ್ತಿರೋರಿಗೆ, PG ಮಾಡ್ತಿರೋರಿಗೆ ಅವ್ರು ಕೊಡ್ತಕ್ಕಂಥ ಫೀಸ್ ಆಗಿರ್ಬೋದು, ಅಥವಾ ಇನ್ನೊಂದು ಸಬ್ಸಿಡಿ ಅದರೊಳಗಡೆ ಹಣವನ್ನು ವಾಪಸ್ ಕೊಡ್ತಕ್ಕಂಥದ್ದು, ರಿಯಂಬರ್ಸ್ಮೆಂಟ್ ಮಾಡ್ತಕ್ಕಂಥದ್ದು, ಮತ್ತೆ ಸರ್ಕಾರಿ ಸೀಟ್ಗಳಾಗಿದ್ರೆ ಅವ್ರಿಗೆ ಹಣವನ್ನು ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ರು. ಇದನ್ನ 2 ವರ್ಷದಿಂದ ವಿದ್ಯಾಸಿರಿನ ನಿಲ್ಸೇ ಬಿಟ್ಟಿದ್ದಾರೆ. ಸೊ ಆ ವಿದ್ಯಾರ್ಥಿಗಳ ಕಥೆ ಏನಾಗಬೇಕು? OBC ಇಂದ ಬರ್ತಕ್ಕಂಥವ್ರು ಕೊಡ್ತಾ ಇದ್ರಲ್ಲ, ಇವರು ಅಹಿಂದ ರಾಮಯ್ಯ ಅಂತ ಹೇಳ್ತಾರಲ್ಲ, ಅಹಿಂದದವರಿಗೆ ಇಲ್ಲಿ ಕೊಡ್ತಲೇ ಇಲ್ವಲ್ಲ ಇವರು. CT ರವಿ ಅವರದೇನೋ ಭಾಗ್ಯಲಕ್ಷ್ಮಿ ಮತ್ತೆ ಬಂದ್ರೆ ಚಂದ ಅಂತೇನೋ ಪ್ರಸ್ತಾಪ ಮಾಡ್ತಾ ಇದ್ರು, ನಿರೀಕ್ಷೆ ಇಟ್ಕೋಬಹುದಾ? ಅಲ್ಲ, ಈಗ ಭಾಗ್ಯಲಕ್ಷ್ಮಿ ಯೋಜನೆ ಅಂತಕ್ಕಂಥಲ್ಲ ಅದು ಬಂದ್ರೆ ತಪ್ಪೇನಲ್ವಲ್ಲ. ಅಲ್ಲ, ಈ ಆರ್ಥಿಕವಾಗಿ ಇಷ್ಟೆಲ್ಲ ಸಮಸ್ಯೆಗಳಿದ್ದಾಗ ಭಾಗ್ಯಲಕ್ಷ್ಮಿ ಮತ್ತು ವಾಪಸ್ ತಗೋಬರ್ತಾರೆ, ಅದ್ರ ಮೂಲಕ ಜನಸಾಮಾನ್ಯರಿಗೆ ಉಪಯೋಗ ಆಗುತ್ತೆ, ಆ ನಿಟ್ಟಿನಲ್ಲಿ ಸರ್ಕಾರ ಯೋಚನೆ ಮಾಡುತ್ತೆ ಅನ್ನೋ ನಿರೀಕ್ಷೆ ಇಟ್ಕೋಬಹುದಾ? ಅದನ್ನ ಈಗಿರ್ತಕ್ಕಂಥ ಯೋಜನೆಗಳನ್ನ ಸರಿಯಾಗಿ ಕೊಡ್ಲಿ ಮೇಡಮ್. ಫಸ್ಟ್ ಈಗಿರ್ತಕ್ಕಂಥ ಇವರ ಒಂದು ಯುವ ನಿಧಿ ಅಂತಕ್ಕಂಥದ್ದು, ಇವ್ರು ಯುವ ನಿಧಿ ಕೊಡ್ತಾ ಇರ್ತಕ್ಕಂಥದ್ದೇ 1,60,000 ಜನ ಯುವಕರುಗಳಿಗೆ. ಟೋಟಲ್ ಕರ್ನಾಟಕದ ಜನಸಂಖ್ಯೆ ಎಷ್ಟಿದೆ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ಅದನ್ನೇ ಇವ್ರು ಸರಿಯಾಗಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನ ಬಸ್ಗಳು ಎಲ್ಲಿ ಬೇಕಲ್ಲಿ ಕೆಟ್ಟು ನಿಂತ್ಕೊಳ್ತಾ ಇದಾವೆ. ಇನ್ನು ಇವರ ಈ ರಾಜ್ಯದಲ್ಲಿ ಇನ್ನು ಹೇಳ್ತಿರ್ದಂಗೆ ಆಗ್ಬಿಟ್ಟಿದೆ. ಇನ್ನ ರೈತರ ಆತ್ಮಹತ್ಯೆ ಮೇಡಮ್, ಇವರ ಒಂದು ಸದನದಲ್ಲೇ ಕೊಟ್ಟಿರ್ತಕ್ಕಂಥ ರಿಪೋರ್ಟ್ ಪ್ರಕಾರ 30 ತಿಂಗಳಲ್ಲಿ ಇವರು ಅಧಿಕಾರಕ್ಕೆ ಬಂದ ಮೇಲೆ 2,800 ಜನ ರೈತರುಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸೊ ಇಷ್ಟೆಲ್ಲ ಸಮಸ್ಯೆ ಇರಬೇಕಾಗಿದ್ರೆ ಇವ್ರು ಇರ್ತಕ್ಕಂಥ ಯೋಜನೆಗಳನ್ನೇ ಸರಿಯಾಗಿ ಅನುಷ್ಠಾನ ಮಾಡಕ್ ಆಗ್ತಾ ಇಲ್ಲ. ಹೊಸ ಯೋಜನೆಗಳನ್ನ ಎಲ್ಲಿ ಕೊಡ್ತಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ರಿಷಿಕ್ ಅವರೇ, 23 ಕಂತು ಕೊಟ್ಟವ್ರಿಗೆ 2 ತಿಂಗಳ ಕಷ್ಟನಾ? ಮೇಡಮ್, ಇಲ್ಲಿ 2 ತಿಂಗಳು ಕಂತು ಕೊಡೋ ಅಂಥದ್ದೆಲ್ಲ ಪ್ರಶ್ನೆ ಇರೋವಂಥದ್ದು. ಪ್ರಶ್ನೆ ನಾವು ವಿರೋಧ ಪಕ್ಷದವ್ರು ಏನು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಟೋಟಲ್ ನಿಮಗೆ ಇರುವಂಥ 4 ಲಕ್ಷ ಕೋಟಿ ಬಜೆಟಲ್ಲಿ ನೀವು ಯಾವುದೇ ಅಭಿವೃದ್ಧಿ ಕೇಳಿದ್ರೆ ನೀವೇನು ಹೇಳ್ತೀರಾ? ಗ್ಯಾರಂಟಿಗೆ ದುಡ್ಡು ಆಗ್ತಾ ಇದೆ ಅಂತ ಹೇಳ್ತೀರಾ. ಅಂದರೆ ಯಾವುದೇ ಅಭಿವೃದ್ಧಿ ಬಗ್ಗೆ ನಾವು ಪ್ರಶ್ನೆ ಹೇಳಿದ್ರು ನೀವೇನು ಹೇಳ್ತೀರಾ? ಗ್ಯಾರಂಟಿ ಕೊಡ್ತಾ ಇದ್ದೀವಿ, ದುಡ್ಡೆಲ್ಲ ಇಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತೀರಾ. ಸೊ ನೀವು ಗ್ಯಾರಂಟಿಗೆ ವಿತೌಟ್ ಎನಿ ಅನ್ಡೌಟೆಡ್ ಕ್ವೆಶನ್ಸ್ ನೀವು ಆಟೋಮೆಟಿಕ್ಕಾಗಿ ದುಡ್ಡು ಟ್ರಾನ್ಸ್ಫರ್ ಆಗಿರಬೇಕಾಗಿತ್ತು. ಆಗಿಲ್ಲ. ಗ್ಯಾರಂಟಿಗೆ ಅವರದೇ ಕಾಂಗ್ರೆಸ್ ಸರ್ಕಾರದಲ್ಲಿರುವಂಥ ಸಚಿವರುಗಳೇ ಕೇಳಿದ್ರು ಒಂದೊಂದು ಶಾಸಕರ ಕಾನ್ಸ್ಟಿಟ್ಯೂನ್ಸಿಗೆ 50 ಕೋಟಿ ಕೂಡ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದಮೇಲೆ 4 ಲಕ್ಷ ಕೋಟಿಗೆ ನಿಮಗೆ ಓವರ್ ಹೆಡ್ ಕಾಸ್ಟ್ ಅಂದರೆ ಏನು, ನಿಮಗೆ ಈ ಸ್ಯಾಲ್ರಿಗಳಂತ ಏನಿರ್ತೀವಲ್ವ ಅದು, ಅಥವಾ ಅರಿಯರ್ಸು ಮತ್ತು ಇಂಟ್ರೆಸ್ಟು ಕೊಡೋದನ್ನ ಬಿಟ್ಬಿಟ್ರೆ ಇನ್ನು ಉಳಿಕೆ ಅಮೌಂಟ್ ಎಲ್ಲಿದೆ, ಏನಾಗ್ತಾ ಇದೆ? ನೀವು ಗ್ಯಾರಂಟಿಗೆ ಕೊಡ್ತಾ ಇದ್ದೀರಾ, ಅದನ್ನೇ ತೋರಿಸ್ಬಿಡಿ ನಮಗೆ. ನೋಡಿ, ನಾವು 1 ತಿಂಗಳು 1 ಸ್ಕೀಮ್ಗೂ 1 ರೂಪಾಯಿ ಉಳಿಸ್ಕೊಂಡಿಲ್ಲ. ನಾವು ಎಲ್ಲ ದುಡ್ಡು ಗ್ಯಾರಂಟಿಗೆ ಹೋಗ್ಬಿಟ್ಟಿದೆ, ಇಷ್ಟು 1,000 ಕೋಟಿ ಅಥವಾ ಇಷ್ಟು ಲಕ್ಷ ಕೋಟಿ. ಇನ್ನು ಉಳಿಕೆ ಅಮೌಂಟ್ ನಮ್ಮ ಹತ್ರ ಇರೋದು ಇಷ್ಟು. ಈ ಅಮೌಂಟಲ್ಲಿ ನಾವು ಯಾವ್ಯಾವ ಅಭಿವೃದ್ಧಿಗೆ ಯಾವ ರೀತಿ ಕೊಡಬೇಕು ಅನ್ನೋದನ್ನ ನಾವು ಡಿಸ್ಕಷನ್ ಮಾಡೋಣ ಅಂತ ನೀವು ತಗೊಂಬನ್ನಿ, ಶ್ವೇತಪತ್ರ ಹೊಡಿಸಿ. ನಾವು ಅವಾಗ ಆ ಇರೋ ಅಮೌಂಟಲ್ಲೇ ಡಿಸ್ಕಷನ್ ಮಾಡ್ತೀವಿ. ಆದರೆ ಇಲ್ಲಿ ಪ್ರಾಬ್ಲಮ್ ಇರುವಂಥದ್ದು ಏನು ಅಂತ ನಿಮಗೆ ಅಂದರೆ, ಅಭಿವೃದ್ಧಿ ಅಂತ ತಗೊಂಡಾಗ ಶೂನ್ಯ ಆಗ್ತಾ ಇದೆ. ಒಂದು ಗ್ಯಾರಂಟಿ ಅಂತ ತಗೊಂಡಾಗ ಅವರು ಕೂಡ ತಲುಪ್ತಾ ಇಲ್ಲ. ಎರಡನೇದು. ಮೂರನೇದು, ಈ ಇಷ್ಟು 4 ಲಕ್ಷ ಕೋಟಿಗೆ ನಾವು ಯಾವುದೇ ಒಂದು ಲೆಕ್ಕಾಚಾರ ನಿಮ್ಮ ಹತ್ರ ಕೇಳಿದಾಗ ನಿಮ್ಮ ಹತ್ರ ಅದಕ್ಕೆ ಅಕೌಂಟಬಿಲಿಟಿ ಇಲ್ಲ ಅಂತ ಅಂದ್ರೆ ವಾಟ್ ಡಸ್ ಇಟ್ ಮೀನ್? ನಾವು ಕೇಳ್ತಿರೋಂಥದ್ದು ತಮಗೆ ಇಷ್ಟೇನೆ, ಅಕೌಂಟಬಿಲಿಟಿ ಕೊಡಿ ಫಸ್ಟ್. ನಮಗೆ ಅಕೌಂಟಬಿಲಿಟಿ ಇಲ್ದಂಗೆ ನೀವು ಬರೀ ಗ್ಯಾರಂಟಿ ಅಂತ ಹೇಳ್ತೀರಾ. ಗ್ಯಾರಂಟಿ ನಾವು ಹಿಡ್ಕೊಂಡ್ಬಿಟ್ಟು ಚೆಕ್ ಮಾಡಿದ್ರೆ, ಕ್ರಾಸ್ ಚೆಕ್ ಮಾಡಿದ್ರೆ ಅಲ್ಲಿಲ್ಲ ಅಂತ ಹೇಳ್ತೀರಾ. ಆಮೇಲೆ ಈಗ ಈ ಹಿಂದೆ ನೀವು ಗಮನಿಸಿದಾಗ ಚನ್ನಪಟ್ಟ ಬೈ ಎಲೆಕ್ಷನ್ಸ್ ನಿಮಗೆ 3-4 ತಿಂಗಳದೆಲ್ಲ ಸೇರಿಸ್ಬಿಟ್ಟು ಆ ಒಂದು ಪರ್ಟಿಕ್ಯುಲರ್ ಜಿಲ್ಲೆಗೆ ಮಾತ್ರ ಸಡನ್ ಆಗಿ ಹಾಕಿದ್ರಿ. ಯಾಕೆ ಹಾಕಿದ್ರಿ? ಆ 3 ತಿಂಗಳಲ್ಲಿ ಮತ್ತೆ ಆ 3 ಡಿಸ್ಟ್ರಿಕ್ಟ್ ಆ 3 ಜಿಲ್ಲೆಗೆ ಯಾಕೆ ತಿಟ್ಟಿದ್ರಿ ನೀವು? ಇಟ್ ಇಸ್ ನಾಟ್ ಬಯಸ್ಡ್. ನಿಮ್ಗೆ ನೀವೇ ಹೇಳಿದ್ರಿ DBT ಯಾವ್ದು ಹಸ್ತಕ್ಷೇಪ ಇಲ್ಲ. ಅದು ಹೆಂಗೆ 3 ತಿಂಗಳು ಮಾತ್ರ ಡಿಲೀಟ್ ಆಗ್ಬಿಟ್ಟಿತ್ತು? ಈ 3 ಬೈ ಎಲೆಕ್ಷನ್ ಮಾತ್ರ ಅದು ಮಾತ್ರ ಏನಾದ್ರು ಆಡ್ ಮ್ಯಾನ್ ಔಟ್ ಅಂತ ಆಚೆ ಐತಾ ನಿಮಗೆ? ಅಥವಾ ನೀವೇ ಏನಾದ್ರು ಡಿಲೀಟ್ ಮಾಡಿ ಇಟ್ಟಿದ್ರ ECS ಸ್ಕೀಮಿಂದ? ಸೊ ಇಟ್ ಕ್ಲಿಯರ್ಲಿ ಶೋಸ್ ನೀವು ಏನು ಅಂತ ಹೇಳಿದ್ರೆ, ಜನರಿಗೆ ನೀವು ಈ ಗ್ಯಾರಂಟಿ ಯೋಜನೆ ಅನ್ನೋ ಅಂಥದನ್ನ ಮುಂದೆ ಇಟ್ಟಿದ್ದೀರಾ ಅಷ್ಟೇನೆ. ಇದರಲ್ಲಿ ನಿಮಗೆ ಓವರ್ ಹೆಡ್ ಕಾಸ್ಟ್ ನಿಮಗೆ ಸರಿ ಸುಮಾರು 1.25 ಲಕ್ಷ ಕೋಟಿ ಹೋಗುತ್ತೆ. ಸೊ 4 ಲಕ್ಷ ಕೋಟಿಲಿ ಸರಿ ಸುಮಾರು 1.25 ಲಕ್ಷ ಕೋಟಿ ನಿಮ್ಗೆ ಇದು ಹೋದ್ರೆ ಕೇಂದ್ರ ಸೆಂಟ್ರಲ್ ಅಂತ ಹೇಳ್ತಾ ಇದ್ದಾರೆ. ಆಯ್ತು, ಅವ್ರು ಏನಾದ್ರು ಕ್ಯಾಲ್ಕುಲೇಷನ್ಸ್ ತಗೊಂಡ್ಬರ್ಲಿ, 15,000 20,000 ಬೇಡ, 50,000 ಇಟ್ಕೊಳ್ಳೋಣ.
50,000 ಸೆಂಟ್ರಲ್ ಇಂದ ಬರಬೇಕು ಅಂತ ಇಟ್ಕೊಳ್ಳೋಣ. ಇನ್ನು 4 ಲಕ್ಷ ಕೋಟಿ ಲೆಕ್ಕ ಕೊಡಿ ನೀವು. 4 ಲಕ್ಷ ಕೋಟಿಗೆ ನಿಮ್ಗೆ ಲೆಕ್ಕನೇ ಇಲ್ವಲ್ಲ ನಿಮ್ಗೆ. ಈಗ ಬೇರೆ ನಾವೆಲ್ಲ ಸಚಿವಾಲಯದಲ್ಲಿ ನಾವು ಚೆಕ್ ಮಾಡಿದ್ರೆ ಯಾವ್ದ್ಯಾವ್ದ್ರಲ್ಲಿ ಎಷ್ಟೆಷ್ಟು ಹೋಗಿದೆ ಅಂತ ನೀವು ನೋಡೋದಾದ್ರೆ PWD ಇಲ್ಲ ನಿಮ್ಗೆ, ಸಣ್ಣ ನೀರಾವರಿ ಇಲ್ಲ, ಬ್ಯಾಂಗ್ಳೂರು BBMP ಅದನ್ನ GBA ಮಾಡಿದ್ದಾರೆ ಅದಕ್ಕಿಲ್ಲ, ಬ್ಯಾಂಗ್ಳೂರು ದಕ್ಷಿಣ ಅಂತ ಏನೋ ಚೇಂಜ್ ಮಾಡಿದ್ರು, ಅವರೆಲ್ಲ ಇವತ್ತು ಕೋಟ್ಯಾಧೀಶರು ಆಗ್ಬಿಟ್ರು, ಅವ್ರು ಹೇಳಿದ್ದು ನಾವಲ್ಲ. ಸೊ ಅವ್ರಿಗೆ ಯಾವ್ದೋ 5 ಪೈಸೆ ದುಡ್ಡಿಲ್ಲ ಅಲ್ಲಿ. ಸೊ ಎಲ್ಲಿ ಹೋಗ್ತಾ ಇದೆ ದುಡ್ಡು ಹಾಗಾದ್ರೆ ನಿಮ್ಗೆ? ಇನ್ನೊಂದೇ ಒಂದು ಎಕ್ಸ್ಟೆಂಡೆಡ್ ಕೇಳ್ಬಿಡ್ತೀನಿ. ಸಿ ಇಷ್ಟೆಲ್ಲ ನೀವು 4 ಲಕ್ಷ ಕೋಟಿಗೆ ನಿಮ್ಮ ಹತ್ರ ಲೆಕ್ಕ ಕೊಡಕ್ ಆಗ್ತಾ ಇಲ್ಲ ಅಂತ ನೀವು ಹೇಳಿದ್ರೆ, ನೀವು ಬರೀ ನಾವು ಗ್ಯಾರಂಟಿ ಕೊಡ್ತಿದೀವಿ ಅಂತ ನೀವು ಕೊಡಿ. ಆದರೆ ಗ್ಯಾರಂಟಿ ನೀವು ಕೊಡಬೇಕಾದ್ರೆ ಇಲ್ಲಿ ಎಷ್ಟು ಮೈನಸ್ ಆಗುತ್ತೋ ಅಷ್ಟನ್ನ ನೀವು ನಮ್ಮ ಹತ್ರ ಸುಲಿಗೆ ಮಾಡ್ಕೊಂಡು ಕೊಡ್ತಾ ಇದ್ದೀರಾ. ನಿಮ್ ಜೋಬಿಂದ ಕೊಟ್ಟಿರೋದಲ್ಲ ಇದು, ನಮ್ಮ ಹತ್ರ ಕಿತ್ಕೊಂಡು ನೀವು ಕೊಡ್ತಾ ಇದೀವಿ ಅಂತ ಸಾಧನೆ ಮಾಡ್ತಿರೋದು. ನೀವೇನು ನಾವು ಮ್ಯಾಥಮೆಟಿಕ್ ಫೈನಾನ್ಸಿಯಲ್ ಅಂತ ಹೇಳ್ತೀವಿ ಫಾರ್ಮುಲಾ, ನಾನು ಚೆನ್ನಾಗಿ ಸುಭೂಕ್ಷವಾಗಿ ರಿಚ್ ಆಗಿ ನಾನು ನಡೆಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ಅಂತ ಎಲ್ಲೂ ಇಲ್ಲ. ನೀವು ಇಲ್ಲಿ 55,000 ಕೋಟಿ ಒಳಗಡೆ ಹೋಗ್ತಾ ಇದೆ. ಅದನ್ನ ಕಾಂಪನ್ಸೇಟ್ ಮಾಡಕ್ಕೆ ನಿಮಗೆ ಕಂದಾಯ ಸಚಿವಾಲಯದಲ್ಲಿ 15,000-20,000 ಕೋಟಿ, ಅಬಕಾರಿಯಲ್ಲಿ ನಿಮಗೆ 10,000-15,000 ಕೋಟಿ. ಇನ್ನ ಬೇರೆ ಚಿಕ್ಕ ಪುಟ್ಟ ಎಲ್ಲೆಲ್ಲಿ ಕಿತ್ಕೊಳಕ್ ಆಗ್ತದೆ ಅಲ್ಲೆಲ್ಲ ಕಿತ್ಕೊಳ್ತಾ ಇದ್ದೀರಾ, ಕಿತ್ಕೊಂಡು ಕೊಡಕ್ ಹೋಗ್ತಾ ಇದ್ದೀರಾ. ಕಿತ್ಕೊಂಡು ಕೊಡೋದು ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಅಂದ್ಮೇಲೆ ನಿಮ್ಗೆ ಎಲ್ಲಿಂದ ಅಡ್ಮಿನಿಸ್ಟ್ರೇಷನ್ ನಡೀತಾ ಇದೆ? ಇದು ನಮ್ಮ ಕ್ವಶನ್. ಇದು ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿ ಹಣ 1-2 ತಿಂಗಳು ಡಿಲೇ ಆಯಿತು ಅಂದಾಗ ಆ ಹಣ ಎಲ್ಲಿ ಹೋಗ್ತಿದೆ? BJP ಅವ್ರು ಪ್ರಶ್ನೆ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಕೂಡ ಲೂಟಿ ಆಗ್ತಿತ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇವತ್ತು ನೋಡಿ BJP ಅವ್ರು ಅದನ್ನೇ ಹೇಳ್ತಿರೋದು, ಡಿಲೇ ಆಗಿದೆ ಅಂದರೆ ಅದನ್ನು ಜನ ಆದರೂ ಏನಂತ ಅರ್ಥ ಮಾಡ್ಕೋಬೇಕು ದಿಲೀಪ್ ದರ್ಶನ್ ಅವರೇ? ಯಾಕಂತ ಹೇಳಿದ್ರೆ ಆರ್ಥಿಕವಾಗಿ ಏನಾದರೂ ದಿವಾಳಿ ಆಗಿದೆಯಾ, ಸರ್ಕಾರ ಕೊಡೋಕ್ಕೆ ಹಣ ಇಲ್ವಾ? ಈಗ ಒಂದು ಮನೆ ನಿಭಾಯಿಸ್ತಿದ್ದಾರೆ ಅಂದರೂ ಕೂಡ ಕೆಲವೊಮ್ಮೆ ಆರ್ಥಿಕವಾಗಿ ಸಂಕಷ್ಟ ಇತ್ತು ಅಂದರೆ ಇಲ್ಲಿ ಕಿತ್ತು ಅಲ್ಲಿ ಅನ್ಸೋದು, ಅಲ್ಲಿ ಕಿತ್ತು ಇಲ್ಲಿ ಅನ್ಸೋದು, ಈ ಥರ ಸಿಚುವೇಶನ್ ಇರುತ್ತೆ. ಅಂಥ ಸಿಚುವೇಶನ್ ಏನಾದರೂ ಸರ್ಕಾರಕ್ಕೆ ಇದೆಯಾ ಅಂತ? 100ಕ್ಕೆ 100 ಇಲ್ಲ ಮೇಡಮ್. ಹೌದಾ? ಹಾಗೇನಾದ್ರು ಇತ್ತು ಅಂದರೆ ನಾವು ಕಲ್ಯಾಣ ಕರ್ನಾಟಕಕ್ಕೆ 13,600 ಕೋಟಿ ಕೊಡೋದಕ್ಕಾಗ್ತಾ ಇರಲಿಲ್ಲ, ಅಥವಾ ನಮ್ಮ ಮೈಸೂರು ಕರ್ನಾಟಕಕ್ಕೆ 3,647 ಕೋಟಿನೂ ನಾವು ಅನುದಾನಗಳನ್ನ ಕೊಡೋದಕ್ಕಾಗ್ತಾ ಇರಲಿಲ್ಲ, ಅಥವಾ ಏನು ಕಿತ್ತೂರು ಕರ್ನಾಟಕಕ್ಕೆ 3,740 ಕೋಟಿನೂ ಕೊಡೋದಕ್ಕಾಗ್ತಾ ಇರಲಿಲ್ಲ. KSRTCಗೆ ಹೊಸದಾಗಿ 5,800 ಬಸ್ಗಳನ್ನ ಖರೀದಿ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ ಮೇಡಮ್. ಮತ್ತೆ ಎತ್ತಿನೊಳೆ ನೀರನ್ನು ನಾವು ಸಕಲೇಶ್ಪುರ ದಾಟಿಸಿ ಹಾಸನ ದಾಟಿಸಿ ಅರಸೀಕೆರೆ ತನಕ ತಂದು ನಿಲ್ಲಿಸೋದಕ್ಕೂ ಆಗ್ತಾ ಇರಲಿಲ್ಲ. ಅಥವಾ ಬೆಂಗಳೂರಿಗೆ 50 ಲಕ್ಷ ಜನಕ್ಕೆ ಕುಡಿಯೋ ನೀರಿನ ಯೋಜನೆಯನ್ನು ನಾವು 4ನೇ ಹಂತದ ಕಾವೇರಿ ಮಾಡಿದೀವಲ್ಲ, ಅದಕ್ಕೆ 5,500 ಕೋಟಿ ಹಣವನ್ನು ವಿನಿಯೋಗಿಸಿದೀವಿ. ಹಾಗೆ ರಸ್ತೆಗಳು ಸಮೇತ 7,000. ಈಗ BJP ಅವರು ಪ್ರಸ್ತಾಪ ಮಾಡಲಿಲ್ಲ ಅಂದ್ರೆ ಆ 5,000 ಕೋಟಿನೂ ಲೂಟಿ ಆಗ್ತಿತ್ತು ಅಂತ ಮೇಡಮ್. ಅದು ಏನು ಹಣಕಾಸು ಏನು ಸಂಸ್ಥೆ ಇದೆ ಅದರಲ್ಲಿ ಇರ್ತಕ್ಕಂಥದ್ದು, ಅದು ಯಾವುದೇ ರೀತಿಯಾದಂಥ ಲೂಟಿನೂ ಇಲ್ಲ ಮತ್ತಿನ್ನೊಂದು ಇಲ್ಲ ಮೇಡಮ್. ಅವ್ರು ಕೆಲವು ಪ್ರಶ್ನೆ ಕೇಳಿದ್ರು ಮೇಡಮ್. ಕೇರಳದಲ್ಲಿ ಯಾವುದೋ ಆನೆ ತುಂಬಿದ್ರೆ ಪರಿಹಾರ ಕೊಟ್ಟರು. ಹೌದು, ನಾವು ಪರಿಹಾರ ಕೊಟ್ವಿ. ಕರ್ನಾಟಕದ ಆನೆ ನಮ್ಮ ಬಾರ್ಡರ್ ಕ್ರಾಸ್ ಮಾಡಿ ಅಲ್ಲಿ ಒಬ್ಬ ಮನುಷ್ಯನ ಕೊಂದಾಗ ಅದೊಂದು ಕಾನೂನಾತ್ಮಕವಾಗಿ ನಮಗೆ ಕೊಡುವಂಥದ್ದು ನಮ್ಮ ಕೆಲಸ. ಉರ್ದು ಶಾಲೆ ಬಗ್ಗೆ ಮಾತಾಡಿದ್ರು ಮೇಡಮ್. ಹೌದು ಮೇಡಮ್, ಇವರು ಕಳೆದ ಬಾರಿ ಬಜೆಟ್ ಅಲ್ಲಿ ತಾಲಿಬಾನಿಗೆ 800 ಕೋಟಿ ಕೊಟ್ಟರು, ಈ ಬಾರಿ ಬಜೆಟ್ ಅಲ್ಲಿ 200 ಕೋಟಿ ಕೊಟ್ಟರು. ಅವ್ರನ್ನ ರೆಡ್ ಕಾರ್ಪೆಟ್ ಆಗಿ ಕರೆದು 20 ಆಂಬುಲೆನ್ಸ್ಗಳನ್ನ ಕೊಟ್ಟು ಕಳಿಸಿದ್ರಲ್ಲ, ಇದ್ಯಾವ ಸೀಮೆ ನ್ಯಾಯ ಸ್ವಾಮಿ? ಮಾಲ್ಡೀವ್ಸಿಗೆ 1,000 ಕೋಟಿ, ಆ ದೇಶನ ಏನೋ ಬ್ಯಾನ್ ಮಾಡ್ತೀವೋ ಏನೇನೋ ಅಂತ ಇದ್ರು, ಬಟ್ ಅಲ್ಲಿಗೂ 1,000 ಕೋಟಿ ಏನೋ ಕೊಟ್ರಲ್ವಾ? ಅಂದ್ರೆ ಅದು ಸೌಹಾರ್ದದ ನಡೆ, ನಿಮ್ದು ಕೂಡ ಸೌಹಾರ್ದ ನಡೆ ಮೇಡಮ್. ಇದು ಜನರಿಗೂ ನಮಗೂ ಇರ್ತಕ್ಕಂಥ ಭಾವನಾತ್ಮಕವಾದಂಥ ಸಂಬಂಧ ಮೇಡಮ್. ಇವತ್ತು ನಾವು ಹೇಳಿ 5 ಗ್ಯಾರಂಟಿ ಕೊಡ್ತಾ ಇದೀವಿ ಮೇಡಮ್. ಹುಟ್ಟೋ ಆಸ್ಪತ್ರೆಯನ್ನ ಕಾಂಗ್ರೆಸ್ ಕಟ್ತು ಮೇಡಮ್, ಅಂಗನವಾಡಿ ಕೇಂದ್ರಗಳನ್ನ ಕಾಂಗ್ರೆಸ್ ಕಟ್ತು, ಪ್ರೈಮರಿ ಶಾಲೆ, ಪ್ರೌಢಶಾಲೆ, ಪ್ರಥಮ ದರ್ಜೆ ಕಾಲೇಜು, ಅದಾದ್ಮೇಲೆ ಪದವಿ ಕಾಲೇಜು, ಯೂನಿವರ್ಸಿಟಿಗಳು, ಸರ್ಕಾರಿ ಸಂಸ್ಥೆಗಳು, IIT, IIM, ಇಸ್ರೋ, ಏಮ್ಸು, ಸೆಲ್ಲು, HAL ಎಲ್ಲ ಸಂಸ್ಥೆಗಳನ್ನ ಕಾಂಗ್ರೆಸ್ ಪಕ್ಷ ಕಟ್ತು. ಮತ್ತೆ ಅವರಿಗೆ ಉದ್ಯೋಗಗಳು ಕೊಡುವಂತ ಕಾಂಗ್ರೆಸ್ ಪಕ್ಷನೇ ಮಾಡಿದ್ದು. ಇವತ್ತು ವಿಧವಾ ವೇತನವನ್ನು ಕೊಟ್ಟಿರೋದು ಕಾಂಗ್ರೆಸ್ ಪಕ್ಷನೇ, ಇವತ್ತು ವೃದ್ಧಾಪ್ಯ ವೇತನವನ್ನು ಕಾಂಗ್ರೆಸ್ ಪಕ್ಷನೇ ಕೊಟ್ಟಿರ್ತಕ್ಕಂಥದ್ದು. ಪ್ರತಿಯೊಂದು ವಿಚಾರವನ್ನ ಸಾಧನೆಯ ಸಾಕ್ಷಿಗುಡ್ಡೆ ಕಾಂಗ್ರೆಸ್ ಪಕ್ಷ ಅವತ್ತು ಮಾಡಿದೆ, ಇವತ್ತು ಮಾಡ್ತಾ ಇದೆ, ಮುಂದಕ್ಕೂ ಮಾಡ್ತಾ ಇದೆ ಮೇಡಮ್. ನ್ಯಾಯಯುತವಾಗಿ ನಾವು ಕೇಳೋಣ ಮೇಡಮ್. ಇವತ್ತು ಸ್ವಚ್ಛ ಭಾರತ್ ಅಂತ ನರೇಂದ್ರ ಮೋದಿ ಅವರು ಹೇಳಿದ್ರಲ್ವಾ, ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಬೆಂಗಳೂರಿನ ತ್ಯಾಜ್ಯ ವಿಲೇವಾರಿಗೆ 940 ಕೋಟಿ ರೂಪಾಯಿ ಬಾಕಿ ಇಟ್ಕೊಂಡಿದ್ದಾರೆ ಮೇಡಮ್. ಅದನ್ನ ಯಾವಾಗ ಕೊಡ್ತಾರೆ? ಮುದ್ರಾ ಯೋಜನೆ ಅಂತಂದ್ರು, ಅದರಿಂದ ಎಷ್ಟು ಉದ್ಯೋಗಗಳು ಸೃಷ್ಟಿ ಆಯ್ತು? ವರ್ಷಕ್ಕೆ 2 ಕೋಟಿ ಉದ್ಯೋಗ ಅಂದ್ರು, ಎಷ್ಟು ಇವತ್ತು 22 ಕೋಟಿ ಉದ್ಯೋಗ ಆಗ್ಬೇಕಿತ್ತಲ್ಲ ಮೇಡಮ್. ಸ್ಕಿಲ್ ಇಂಡಿಯಾ ಅಂತಂದ್ರು, ಎಷ್ಟು ಜನರಿಗೆ ತರಬೇತಿಗಳಾಗಿದೆ ಅದನ್ನ ಹೇಳ್ಬೇಕಲ್ಲ ಮೇಡಮ್. ಗಂಗಾ ನಮಾಮಿ ಅಂತಂದ್ರು, ಇವತ್ತು ಅಲ್ಲಿ ಗಂಗೆನ ಸಪರೇಟ್ ಸ್ವಿಮ್ಮಿಂಗ್ ಪೂಲ್ ತರ ಮಾಡಿ ಆ ಗಂಗೆ ಕೊಳತು ನಾಡ್ತಾ ಇರ್ತಕ್ಕಂಥ ಪರಿಸ್ಥಿತಿಯನ್ನ ನೋಡಿ ಮೇಡಮ್. ಇವತ್ತು ಏನು ಏನಾಗಿದೆ ನಿಮ್ಗೆ? ಅವ್ರೇನ್ ಕೇಳಿದ್ರೆ ಅದು ಕೊಡ್ತೀವಿ ಮೇಡಮ್. ಎತ್ತಿನೋಡು ಯೋಜನೆ ಯಾವ್ದ್ರಲ್ಲಿ ಬರುತ್ತೆ ಹೇಳಿ? ಯಾವ ಸಚಿವಾಲಯದ ಅಂಡರ್ ಬರ್ತದೆ ಹೇಳ್ಬಿಡಿ ನೀವೇ. ಏನಾಗಿದೆ? ನಾನು ಹೇಳ್ತಾ ಇಲ್ವಾ? ಈಗ 4 ಪ್ರತಿ ಬಾರಿ ಬಂದಾಗ ಈ ಕೊಂಕುಗಳನ್ನ ಬಿಟ್ಬಿಡಿ. 4 ಲಕ್ಷ ಕೋಟಿ ಎಲ್ಲಿ ಹೋಗ್ತಾ ಇದೆ ಅಂತ ಕೇಳ್ತಾ ಇದೀವಿ. ನೀವು ಹೇಳಿ ದಯಮಾಡಿ ಅಷ್ಟೇನೆ. ಆಯ್ತು, ಹೇಳ್ತಾರೆ ಮೇಡಮ್.
ಇವತ್ತು ಏರ್ ಪೊಲ್ಯೂಷನ್ ಆಗಿ ದೆಹಲಿನ ಪರಿಸ್ಥಿತಿ ಎಷ್ಟಾಗಿದೆ ಮತ್ತೆ ಎಷ್ಟು ಹೆಣಗಳು ಬೀಳ್ತಾ ಇದ್ದೇವೆ ಅನ್ನೋಂಥದ್ದನ್ನ ಹೇಳ್ಬೇಕು ಮೇಡಮ್ ಇವತ್ತು 14-15ನೇ ಹಣಕಾಸು ಆಯೋಗದ ಹಣ ಕರ್ನಾಟಕ ರಾಜ್ಯಕ್ಕೆ ಬಂದಿಲ್ಲ ಮೇಡಮ್ ಇವತ್ತು ನಮ್ಮ ಹಣದ ಬಗ್ಗೆ ಕೇಳ್ತಾ ಇದ್ದಾರಲ್ಲ ಇವರು. ಇವತ್ತು ವಿವಿಧ ಅನೇಕ ಯೋಜನೆಗಳು, ಅದು ಫಸಲ್ ಭೀಮ್ ಆಗಿರ್ಬೋದು, ಗರೀಬ್ ಕಲ್ಯಾಣ ಆಗಿರ್ಬೋದು, ಜಲ್ ಜೀವನ್ ಮಿಷನ್ ಆಗಿರ್ಬೋದು, ಆವಾಸ್ ಯೋಜನೆ ಆಗಿರ್ಬೋದು, 1,87,000 ಕೋಟಿ ರೂಪಾಯಿ ಹಣವನ್ನ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಕೊಡಬೇಕು ಮೇಡಮ್ ಇವತ್ತು ಒಟ್ಟು 2,200,000 ಕೋಟಿ ತೆರಿಗೆ ಹಣ ನಮಗೆ 2014ರಿಂದ ಇಲ್ಲಿ ತನಕ ಬಾಕಿ ಇದೆಯಲ್ಲ, ಯಾಕೆ ಕೊಡ್ತಾ ಇಲ್ಲ ಮೇಡಮ್? ಅವಾಗ ನಂಗೆ ಮಾತಾಡ್ಬೇಕಾದ್ರೆ ಶ್ವೇತ ಪತ್ರ ಅಂತ ಏನೇನೋ ಹೇಳಿದ್ರು ಮೇಡಮ್ ನನ್ನ ಲೆಕ್ಕ ನಾನು ಕೊಡ್ತೀನಿ ಮೇಡಮ್. ಇವತ್ತು ಕೇಂದ್ರ ಸಚಿವರು ಕುಮಾರಸ್ವಾಮಿ ಅವರಲ್ವಾ, ಒಂದು ಕೈಗಾರಿಕೆ ಒಂದು ಉದ್ಯೋಗ, ಕೊನೆ ಪಕ್ಷ ಪುನಶ್ಚೇತನಗೊಳ್ಬೇಕಾಗಿರ್ತಕ್ಕಂಥ ಮೈಸೂರು ಅಥವಾ ಭದ್ರಾವತಿ ಉಕ್ಕಿನ ಕೈಗಾರಿಕೆ, ಅದ್ರ ಬಗ್ಗೆ ಹೇಳಿ. ಶೋಭಾ ಕರಂದ್ಲಾಜೆ ಅವರು 11 ವರ್ಷ ಮಂತ್ರಿ ಅಲ್ವಾ ಮೇಡಮ್, ಅವರು ಈ ರಾಜ್ಯಕ್ಕೆ ಕೊಟ್ಟ ಸಿಂಗಲ್ ಒಂದೇ ಒಂದು ಕೊಡುಗೆ ಹೇಳಿ ಮೇಡಮ್. ಇವತ್ತು ದೇಶದಲ್ಲಿ ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ, ಏನಾಗ್ತಿಲ್ಲ ಅನ್ನೋದಕ್ಕೆ ಅವ್ರವ್ರ ಆತ್ಮಸಾಕ್ಷಿ ಗೊತ್ತಿರುತ್ತೆ. ಯಾವುದನ್ನು ಪ್ರೂವ್ ಮಾಡೋಕ್ಕಾಗಲ್ಲ, ಸಾಕ್ಷ್ಯಾಧಾರಗಳು ಯಾವುದು ಭ್ರಷ್ಟಾಚಾರಕ್ಕೆ ಇರೋದಿಲ್ಲ. ಈಗಿರುವಂತಹ ಬಜೆಟಲ್ಲೇ ಅಥವಾ ಈಗಿರುವಂತಹ ಆರ್ಥಿಕ ಕ್ರೋಢೀಕರಣದಲ್ಲೇ ಬೇಕಾದಷ್ಟು ಕಾಂಗ್ರೆಸ್ನವ್ರು ಲೂಟಿ ಮಾಡ್ತಿದ್ದಾರೆ. ಇನ್ನು ಕೇಂದ್ರದಿಂದ ಬಂದ್ರೆ ಅದನ್ನು ಬಿಡ್ತಾರ ಅಂತ ಟೀಕೆಗಳಿದಾವಲ್ಲ. IT ED CBI ಅವ್ರ ಹತ್ರ ಇದೆ, ಯಾವ್ದಕ್ಕೆ ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು. ಮೂಢ ವಿಚಾರಕ್ಕೆ ಹೋದಾಗ ಎಲ್ಲೆಲ್ಲಿ ಎಷ್ಟೆಷ್ಟು ಹೋಗಿದೆ ಅಂದ್ಬಿಟ್ರೆ ಮುಗ್ದೇ ಹೋಯ್ತಲ್ಲ. ಡಿಪೆಂಡ್ ಮಾಡ್ತಾ ಕೂತ್ರೆ ಎಲ್ಲದಕ್ಕೂ ಕೂತ್ರೆ ಅಲ್ಲ ರೀ, 4 ಲಕ್ಷ ಕೋಟಿ ಒಂದು ಲೆಕ್ಕ ಕೊಡಿ. ಮೂಢ ವಿಚಾರ ಅಂತ ಬಂತಲ್ವಾ, ಇವತ್ತು ಸುಪ್ರೀಂ ಕೋರ್ಟ್ ಅದನ್ನ ಏನ್ ಮಾಡಿದ್ರು. 4 ಲಕ್ಷ ಕೋಟಿಗೆ ಆನ್ಸರ್ ಇಲ್ಲ ವಿಚಾರವನ್ನ ಬಂದಾಗ ಅದು ಯಾವ ರೀತಿ ಆಯ್ತು ಅನ್ನುವಂಥದ್ದು ಗೊತ್ತಿದ್ ಮೇಡಮ್. ಏನಾಗಿದೆ ಸಿಎಂ ಕೊಂಡ್ರು 20 ಕೋಟಿ ಲೂಟಿ ಆಗಿದೆ ಅಂತ, 90 ಕೋಟಿ ರಿಕವರಿ ಆಗಿದೆ, 30 ಕೋಟಿ ಎಲ್ಲೋಯ್ತು ಮೇಡಮ್. ವಾಲ್ಮೀಕಿ ವಿಚಾರದಲ್ಲಿ ಇವ್ರದ್ದು ಇಡಿ ಬಂದು ಏನ್ ವಾಟ್ ಈಸ್ ದ ಡೆವಲಪ್ಮೆಂಟ್ ಮೇಡಮ್? ಇವತ್ತು ನ್ಯಾಷನಲ್ ಹೆರಾಲ್ಡ್ ವಿಚಾರದಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ವಿಚಾರ ಏನಾಗಿದೆ ಮೇಡಮ್? ಸುರೇಶ್ ಕಲ್ಮಡಿ ಇಡಿ ಹೇಳಿರ್ತಾರೆ ವಾಲ್ಮೀಕಿ ಹಗರಣದಲ್ಲಿ. ಈಗ ಸಚಿವರ ಹೆಸರು ಬರ್ಕೊಳ್ಳಿ. ಇಡಿ ಅವ್ರು ಬಂದಾದ್ಮೇಲೆ ತಾನೇ ನಿಮ್ಗೆ ಬಂದಿದ್ದು, ಅವ್ರ ಪುಟದಲ್ಲಿ ಹೆಸರೇ ಇರ್ಲಿವಲ್ಲ ಸಚಿವರದು. ಮೇಡಮ್ ನಮ್ ದಯವಿಟ್ಟು ಮಾತಾಡಕ್ ಮೇಡಮ್, ಇಲ್ಲಿ BP ಎತ್ತಿಸ್ಕೊಳಕ್ ನಾವು ಬಂದಿಲ್ಲ, ಜವಾಬ್ದಾರಿಯುತವಾಗಿ ಮಾತಾಡಕ್ ಬಂದಿದ್ವಿ, ಚರ್ಚೆಗೆ ಬಂದಿದ್ವಿ, ಕಿತ್ತಾಟಕ್ ಬಂದಿಲ್ಲ. ಅಲ್ಲ ನೀವೇನ್ ಗೊತ್ತಾ ದರ್ಶನ್ ಅವರೇ, ಅವ್ರೇನೋ ಹೇಳ್ತಿದ್ದಾರೆ ಅಂದ್ರೆ ಮೇಡಮ್ ಅದು ಇವತ್ತಲ್ಲ. ಸದನ ಅಂತಲ್ಲ ಮೇಡಮ್, ನನ್ಗೊಂದು ಡೆಕೋರಮ್ ಇದೆ. ಈಗ ಅವ್ರ ಪಾಯಿಂಟ್ ಗಳಿಗೆ ನಾವು ಉತ್ತರ ಕೊಟ್ಟೆ ಅಲ್ವಾ, ನನ್ನ ಹತ್ರ ಪೆನ್ನು ಇದೆ, ಪೇಪರು ಇದೆ. ಅವ್ರು ಮಾತಾಡ್ಬೇಕಾದ್ರೆ ತೊಂದರೆ ಕೊಟ್ರೆ ಅವ್ರು ಮಾತಾಡಿದ್ದು ಅರ್ಥ ಆಗಲ್ಲ, ನಾವು ಮಾತಾಡಿದ್ದು ಅರ್ಥ ಆಗಲ್ಲ. ಮೇಡಮ್ ಇವತ್ತು ನಮ್ಮ ರಾಜ್ಯಕ್ಕೆ ಅನೇಕ ವಿಚಾರಗಳಲ್ಲಿ ಕೇಂದ್ರ ಸರ್ಕಾರದಿಂದ ಆಗಿರ್ತಕ್ಕಂಥ ಅನ್ಯಾಯ. ಮೊದಲೇ ಹೇಳಿದೆ, ಕೇಂದ್ರ ಸಚಿವರು ಶೋಭಾ ಕರಂದ್ಲಾಜೆ 11 ವರ್ಷದ ಕೊಡುಗೆ ಏನು, ಪ್ರಹ್ಲಾದ್ ಜೋಶಿ 11 ವರ್ಷದಿಂದ ಕೇಂದ್ರ ಸಚಿವರಾಗಿದ್ದಾರಲ್ಲ, ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ 50,65,000 ಕೋಟಿ ರೂಪಾಯಿ ಬಜೆಟ್ ಅಲ್ಲಿ ಕರ್ನಾಟಕಕ್ಕೆ ನಯ ಪೈಸೆ ಕೊಡ್ಲಿಲ್ಲಲ್ಲ ಮೇಡಮ್. ಇವತ್ತು ಅನೇಕ ರೈಲ್ವೆ ಯೋಜನೆ, ಕಡೂರು, ಸಕಲೇಶ್ಪುರ, ಕುಡುಚಿ, ವಾಸ್ಕೋ, ಕುಪ್ಪಂ, ಮಾರಿಕುಪ್ಪಂ, ಮತ್ತೆ ತುಮಕೂರು, ರಾಮದುರ್ಗ, ತುಮಕೂರು, ದಾವಣಗೆರೆ ರೈಲ್ವೆ ಯೋಜನೆಗಳಿಗೆ ನಯಾ ಪೈಸೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲಲ್ಲ. ಬಜೆಟ್ ನಲ್ಲೂ ಹಣ ಇಲ್ಲ, ಹಿಂದಿನ ಯೋಜನೆಗಳ ಹಣನೂ ಇಲ್ಲ. ಕೋವಿಡ್ ಅಲ್ಲಿ ಯಾವ್ದೋ 20,000 ಕೋಟಿ ವಿಶೇಷ ಪ್ಯಾಕೇಜ್ ಅಂತಂದಿದ್ರು, ಅದ್ಯಾರಿಗೆ ಕೊಟ್ಟರೋ ಗೊತ್ತಿಲ್ಲ. ಆದ್ರೆ ಮೇಡಮ್ ನಾವು ನುಡಿದಂತೆ ನಡೆಯುವಂತಹ, ಮಾತಿಗೆ ನಿಲ್ಲುವಂತಹ ಒಂದು ಸರ್ಕಾರ ನಮಗೂ ಜನಗಳು ಯಾರು ಆಕ್ರೋಶರಾಗಿಲ್ಲ, ಅವ್ರ ನಂಬಿಕೆ ಇದೆ. ಅದೇನ್ ಬಾಕಿ ಇದೆ ಖಂಡಿತವಾಗ್ಲೂ ತಲುಪಿಸ್ತೀವಿ. ಇಷ್ಟು ತನಕ ದರ್ಶನ್ ಅವ್ರು ಮಾತಾಡಿದ್ರ ಅರ್ಥ ಇಷ್ಟೇ, ಸಿಂಪ್ಲಿಫೈ ಮಾಡೋದಾದ್ರೆ ಕೇಂದ್ರದಿಂದ ಬರಬೇಕಾಗಿರೋದು ಬಂದಿಲ್ಲ, ಇಲ್ದಿದ್ರೆ ನಾವ್ ಯಾಕೆ ಇಷ್ಟು ಒದ್ದಾಡಬೇಕು ಅಂತ. GST ಕೌನ್ಸಿಲ್ ನಲ್ಲಿ ಮೆಂಬರ್ ಇರ್ತಕ್ಕಂಥದ್ದು ಆಯಾ ರಾಜ್ಯಗಳ ಪ್ರತಿಯೊಬ್ಬ ಸಚಿವರು ಸಹ ಮೆಂಬರ್ ಇರ್ತಾರೆ. ಸೊ ಇಲ್ಲಿನ ಕರ್ನಾಟಕದ ಕೃಷ್ಣ ಬೈರೇಗೌಡರು GST ಕೌನ್ಸಿಲ್ ಮೆಂಬರ್ ಆಗಿದ್ದಾರೆ. ಮತ್ತೆ ಅದ್ರ ಜೊತೆಗೆ ಇವ್ರಿಗೆ ಏನಾದ್ರೂ ಕ್ವೈರಿ ಇದ್ರೆ ರೈಸ್ ಮಾಡಬಹುದು. ನಿರ್ಮಲಾ ಸೀತಾರಾಮನ್ ಅವರ ಅಧ್ಯಕ್ಷರು ಇದ್ದಾರೆ. ಸೊ ಅಂಡರ್ ಅಲ್ಲಿ ಪ್ರತಿಯೊಬ್ಬ ಸ್ಟೇಟ್ ನವರು ಇರ್ತಾರೆ. ಮತ್ತೆ ಟ್ಯಾಕ್ಸ್ ಡೆವಲ್ಯೂಷನ್ ಅಂತಕ್ಕಂಥದ್ದು ಫಾರ್ಮುಲಾ ಇವತ್ತಿಂದ ಇರ್ತಕ್ಕಂಥದ್ದಲ್ಲ, ಸುಮಾರು ವರ್ಷಗಳಿಂದ ಇರ್ತಕ್ಕಂಥದ್ದು. ಆ ಟ್ಯಾಕ್ಸ್ ಡೆವಲ್ಯೂಷನ್ ಫಾರ್ಮುಲಾ ಇವ್ರಿಗೆ ಏನಾದ್ರು ಅದ್ರ ಬಗ್ಗೆ ಏನಾದ್ರು ಇವ್ರಿಗೆ ಅಸಮಾಧಾನ ಇದ್ರೆ ಆ ಟ್ಯಾಕ್ಸ್ ಡೆವಲ್ಯೂಷನ್ ಫಾರ್ಮುಲಾವನ್ನು ಬದಲಾಯಿಸಬೇಕು ಅಂತಂದ್ರೆ ಇವರು ಒಂದು ಶಕ್ತಿಯುತವಾದ ಒಂದು ವಿರೋಧ ಪಕ್ಷ ಇದೆ, ಸದನದಲ್ಲಿ ಅದನ್ನು ಪ್ರಶ್ನೆ ಮಾಡ್ಲಿ, ಸಂಸತ್ತಲ್ಲಿ. ಸೊ ಅದನ್ನ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ಲಿ. ಸೊ ನಮಗೆ ಕಮ್ಮಿ ಬರ್ತಾ ಇದೆ, ಹಣ ಬರ್ತಾ ಇಲ್ಲ ಅಂತಂದ್ರೆ ಟ್ಯಾಕ್ಸ್ ಡೆವಲ್ಯೂಷನ್ ಹೇಗಿರುತ್ತೋ ಆ ರೀತಿ ಹಣ ಬರ್ತದೆ. ನಾನು ಡೇಟಾ ಹೇಳ್ಬಿಡ್ತೀನಿ ಎಷ್ಟೆಷ್ಟು ಬರುತ್ತೆ ಅಂತ ಹೇಳಿ, ಮತ್ತೆ ಅದಕ್ಕೆ ನಾವು ಅದ್ರ ಬಳಿಗೆ ಮತ್ತೆ ಹೋಗೋದು ಬೇಡ. ಮತ್ತೆ ಇವತ್ತು ಮೇಡಮ್ ಟ್ಯಾಕ್ಸ್ ಡೆವಲ್ಯೂಷನ್ ಅಂತಕ್ಕಂಥದ್ದು ಇಟ್ಸ್ ಕ್ಲಿಯರ್ ಆನ್ ದಿ ಬೇಸ್ ಆಫ್ ದ ಪಾಪ್ಯುಲೇಷನ್ ಇರ್ಬೋದು, ಆನ್ ದಿ ಬೇಸ್ ಆಫ್ ಏರಿಯಾ, ಟ್ಯಾಕ್ಸ್ ಪರ್ಫಾರ್ಮೆನ್ಸ್ ಏನಿದೆಯೋ ಅದ್ರ ಪ್ರಕಾರ ಅದು ಬರ್ತಾ ಇದೆ. ಸೊ ಅದ್ರ ಪ್ರಕಾರ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ, ಪ್ರತಿಯೊಂದು ರಾಜ್ಯಗಳಿಗೂ ಅಷ್ಟೇ ಬರುತ್ತೆ ಮೇಡಮ್. ನೋಡಿ ಕರ್ನಾಟಕ
ಆದರೆ ಆಯಾ ರಾಜ್ಯಕ್ಕೆ ಹೋಗೋದು ಏನು ನ್ಯಾಯಯುತವಾಗಿ ಹೋಗ್ಬೇಕೋ ತಲುಪುತ್ತೆ ಅಂತ ಹೇಳ್ತೀರಿ, ಹಂಗೆ ಅಲ್ವಾ ಗೃಹಲಕ್ಷ್ಮಿ? ಅದನ್ನ ನೀವು ರೆಸ್ಪೆಕ್ಟ್ ಮಾಡಿದ್ರೆ ನಿಮ್ಮ ಮಾತಿಗೂ ರೆಸ್ಪೆಕ್ಟ್ ಇರುತ್ತಲ್ವಾ? ತುಂಬಾ ಹೇಳಿದ್ರು. ಈಗ ಜಲ್ ಜೀವನ್ ಮಿಷನ್ ಬಗ್ಗೆ ಮಾತನಾಡಿದ್ರು, ಮತ್ತೆ ಸ್ವಚ್ಛ ಭಾರತ್ ಬಗ್ಗೆ ಮಾತನಾಡಿದ್ರು, ಇನ್ನು ತುಂಬಾ ಅದ್ರ ಬಗ್ಗೆ ಬೇರೆ ಬೇರೆ ಬಗ್ಗೆ ಮಾತಾಡಿದ್ರು. ಇವತ್ತು ಜಲ್ ಜೀವನ್ ಮಿಷನ್ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಆಡಳಿತದಾಗ 2ನೇ ಸ್ಥಾನದಲ್ಲಿ ಇವತ್ತು ಇರುತ್ತೆ, ಇವತ್ತು 5ನೇ ಸ್ಥಾನಕ್ಕೂ 6ನೇ ಸ್ಥಾನಕ್ಕೂ ಹೋಗುತ್ತೆ ಅಂತಂದ್ರೆ ಪ್ರತಿಯೊಂದು ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ರಾಜ್ಯ ಸರ್ಕಾರದ ಇಷ್ಟು ಶೇರಿಂಗ್ ಅಂತ ಇರ್ತದೆ. ರಾಜ್ಯ ಸರ್ಕಾರ ಅದಕ್ಕೆ ಒಂದು ಒತ್ತು ಕೊಟ್ಟು ಕೆಲಸವನ್ನ ಮಾಡಬೇಕಾಗತ್ತೆ. ಯಾಕೆ ಜಲ್ ಜೀವನ್ ಮಿಷನ್ ನಿಧಾನಗತಿಯಲ್ಲಿ ಸಾಕ್ತಾ ಇದೆ ಅಂತಕ್ಕಂಥದ್ದು ಒಂದು ಪ್ರಶ್ನೆ. ಮತ್ತೆ ಇನ್ನೊಂದು, ಇವತ್ತು ಕೇಂದ್ರ ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ಯೋಜನೆಗಳಾಗಿರ್ಬೋದು, ಇವತ್ತು ರೈತರುಗಳಿಗೆ ನೇರವಾಗಿ ಹಣ ಬರ್ತಾ ಇದೆ ಮೇಡಮ್. ಅದು ಯಾವತ್ತೂ ಸಹ ರೈತರುಗಳು 2,000 ಹಣ ಖಾತೆಗೆ ಬರ್ತಾ ಇರ್ತಕ್ಕಂಥದ್ದು ಯಾವತ್ತೂ ಸಹ ಲೇಟ್ ಆಗ್ಲಿಲ್ಲ. ಇಷ್ಟೇ ದಿವಸ ಇಷ್ಟನೇ ತಿಂಗಳಿಗೆ ಇಷ್ಟನೇ ಕಂತು ಹಣ ಬರುತ್ತೆ ಅಂತೇಳಿ 2 ತಿಂಗಳಿಂದ 3 ತಿಂಗಳು ಮುಂಚೆನೆ ಹೇಳಿರ್ತಾರೆ. ಈಗ ನೋಡಿ 22ನೇ ಕಂತೇನ ಬರುತ್ತೆ ಮೇಡಮ್ ಕೃಷಿ ಸಮ್ಮಾನ ಯೋಜನೆ. ಫೆಬ್ರವರಿ ಇಷ್ಟೇ ತಾರೀಕಿಗೆ ಬರುತ್ತೆ ಅಂತ ನಾವು ಹೇಳ್ತೀವಿ 2 ತಿಂಗಳು ಮುಂಚೆ. ಆ ರೀತಿ ಕ್ಲಾರಿಟಿಯನ್ನು ಕೊಡಬೇಕು. ಯಾಕೆಂದ್ರೆ ನಾವು ಅನೌನ್ಸ್ ಮಾಡಿದ್ದು ನಾವು ಅದನ್ನ ಕೊಡ್ತಾ ಇದೀವಿ. ಮತ್ತೆ ಅದೇ ರೀತಿ ಮೇಡಮ್ ಇವತ್ತು ಬೇರೆ ಬೇರೆ ಯೋಜನೆಗಳಿರ್ಬೋದು, ಜನೌಷಧಿ ಕೇಂದ್ರಗಳಾಗಿರ್ಬೋದು, ಅದನ್ನ ತಡೆ ಹಿಡಿತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಮೇಡಮ್. ಇನ್ನೊಂದು ಮೇಡಮ್, ಮತ್ತೆ ಅದ್ರ ಜೊತೆಗೆ ಏನು ರೋಗಿಗಳು ಇರ್ತಾರೋ ಆ ರೋಗಿಗಳಿಗೆ ಕೊಡ್ತಾ ಇರ್ತಕ್ಕಂಥ ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು, ಆಯುಷ್ಮಾನ್ ಭಾರತ್ ಆಗಿರ್ಬೋದು, ಯಾವತ್ತೂ ಸಹ ಲೇಟ್ ಆಗಿಲ್ಲ ಮೇಡಮ್. ಮತ್ತೆ 5 kg ಅಕ್ಕಿ ಕೊಡ್ತಾ ಇರ್ತಕ್ಕಂಥದ್ದು ಕೇಂದ್ರದಿಂದ ಆಹಾರ ಭದ್ರತೆ ಅಂಡರ್ ಅಲ್ಲಿ, ಅದು ಸಹ ಯಾವತ್ತೂ ಲೇಟ್ ಆಗಲಿಲ್ಲ. ಬಟ್ ಕರ್ನಾಟಕ ಸರ್ಕಾರ ಇವ್ರು ನೋಡಿ ಇವತ್ತು 7 ಲಕ್ಷ ಕೋಟಿ ಸಾಲ ಇದೆ. ಇವತ್ತು ಲಾಸ್ಟ್ ಬಜೆಟ್ ನಲ್ಲಿ 1,10,000 ಕೋಟಿ ಸಾಲ ಅಂತ ಒಂದು ವರ್ಷ ತೋರಿಸಿದ್ದಾರೆ ಮೇಡಮ್. ಇವ್ರು ಟೋಟಲ್ ಗ್ಯಾರಂಟಿ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು 54,000 ಕೋಟಿ. ಸೊ ಇವರು ಟೋಟಲ್ ಸಾಲದಲ್ಲಿ ಅರ್ಧ ಸಾಲವನ್ನ ಗ್ಯಾರಂಟಿ ಕೊಟ್ಟರು, ಮಿಕ್ಕಿದ ಹಣ ಏನಾಯ್ತು ಅಂತೇಳಿ ಇವ್ರು ಹೇಳ್ತಾರಲ್ಲ, ಕೇಂದ್ರದ ನಮ್ಮ ಪಾಲು ಬಂದಿಲ್ಲ, ನಮ್ಮ ಹಣ ಬರಬೇಕಾಗಿತ್ತು ಅಂತ. ಅಲ್ಲ ಸ್ವಾಮಿ, ನೀವು ಸಾಲ ಮಾಡಿದಿರಲ್ಲ, ಸಾಲದಲ್ಲಾದ್ರೂ ಗ್ಯಾರಂಟಿ ಹಣ ಕೊಡಿ. ನಿಮ್ಗೆ ಯಾಕೆ ಅನುಷ್ಠಾನ ಮಾಡಕ್ಕಾಗ್ತಾ ಇಲ್ಲ? ನೀವು ಯಾಕೆ 5 kg ಅಕ್ಕಿಯನ್ನ ಇವರು ಕೊಡಕ್ಕಾಗ್ತಾ ಇಲ್ಲ? 5 ಮಿಕ್ಕಿದ 5 kg ಹಣನ ನಮ್ಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಯಾಕೆ ಇದುವರೆಗೂ ಸಹ 10 ತಿಂಗಳು 12 ತಿಂಗಳಾದ್ರೂ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ? ಅದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ. ನೋಡಿ, ಟೋಟಲ್ ಕ್ಯಾಶ್ ಇನ್ಫ್ಲೋ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಬರ್ತಾ ಇರುವಂತದ್ದು ಅಥವಾ ಅವೈಲೇಬಲ್ ಇರುವಂತದ್ದು 4 ಲಕ್ಷ ಕೋಟಿ ಡೈರೆಕ್ಟ್ ಆಗಿ ಇಟ್ಸ್ ಆನ್ ದ ಪೇಪರ್. ಇದ್ರ ಜೊತೆಗೆ 1,50,000 ಕೋಟಿ ಇಂಟ್ರೆಸ್ಟ್ ಫ್ರೀ ನಿಮಗೆ ಕ್ಯಾಪೆಕ್ಸ್ಗೆ ಅಂತ ಅಂದ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಇಂದ ಇದೆ. ಅದನ್ನ ತಗೋಬಹುದು, ಗೊತ್ತಿದೆಯೋ ಗೊತ್ತಿಲ್ಲ. ಅಲ್ಲಿಗೆ 5.5 ಲಕ್ಷ ಕೋಟಿ ಆಯ್ತು. ಪ್ಲಸ್ ಇವ್ರು ಏನು ಸಾಲ ಇನ್ಕ್ರೀಸ್ ಮಾಡ್ಕೊಂಡಿದಾರಲ್ಲ, ಅದು ನಿಮಗೆ 1 ಅಥವಾ 2 ಲಕ್ಷ ಕೋಟಿ. ಸೊ ಒಟ್ಟು ನಿಮಗೆ ಹತ್ತತ್ರ 7 ಲಕ್ಷ ಕೋಟಿ ನಿಮಗೆ ಬಜೆಟ್ ಇರಬೇಕಾದ್ರೆ ನಾವು ಕೇಳ್ತಾ ಇರುವಂತದ್ದು, ನೀವು ಸೆಂಟ್ರಲ್ ಸ್ಕೀಮ್ಗಳ ಜೊತೆ ಏನು ಸ್ಟೇಟ್ ಸ್ಕೀಮ್ ಮಾಡ್ತಾ ಇದೀರಲ್ವಾ, ಅದನ್ನ ಎಷ್ಟು ಹೋಗ್ತಾ ಇದೆ ಲೆಕ್ಕ ಕೊಡಿ. ಅಂದ್ರೆ ನಿಮಗೆ ಸ್ಟೇಟ್ ಪಾರ್ಟ್ನರ್ಶಿಪ್ ಎಷ್ಟಿದೆ, ಸೆಂಟ್ರಲ್ ಪರ್ಸೆಂಟೇಜ್ ಎಷ್ಟಿದೆ, ಇದನ್ನ ಹೊರತುಪಡಿಸಿ ನೀವು ಹೇಳ್ತಿರೋಂಥದ್ದು ಇದು DBT ಮುಖಾಂತರ ನಿಮಗೆ ಗ್ಯಾರಂಟಿ ಸ್ಕೀಮ್ಗಳಿಗೆ 55,000 ನೀವು ಮೈನಸ್ ಮಾಡಿ, ಓವರ್ ಹೆಡ್ ಕಾಸ್ಟ್ 1.25 ಲಕ್ಷ ಮೈನಸ್ ಮಾಡಿ, ಇಂಟ್ರೆಸ್ಟ್ ಕಟ್ಟಬೇಕಾಗಿರೋಂಥದ್ದನ್ನ ಮೈನಸ್ ಮಾಡಿ, ಇನ್ನು ಮಿಕ್ಕಿದ ಅಮೌಂಟ್ ಎಲ್ಲಿದೆ, ಏನಾಗ್ತಾ ಇದೆ? ನಾವು ಇದನ್ನೇ ಕೇಳ್ತಾ ಇರೋದು. ನಮಗೆ ಇದ್ರ ಬಗ್ಗೆ ಒಂದು ಶ್ವೇತಪತ್ರ ಹೊಡಿಸಿ ಅಂದ್ರೆ ಇವತ್ತಿನವರೆಗೂ ಕಾಂಗ್ರೆಸ್ ನಲ್ಲಿ ಇದಕ್ಕೆ ಉತ್ತರ ಇಲ್ಲ, ಕ್ಲಾರಿಟಿ ಇಲ್ಲ. ನಾನು ಕೇಳಕ್ ಬಯಸ್ತೀನಿ, ಚಿಕ್ಕ ಮಕ್ಳಿಗೂ 10 ರೂಪಾಯಿ ಕೊಟ್ಬಿಟ್ಟು ಚಾಕ್ಲೇಟ್ ಎಷ್ಟು ತಗೊಂಡೆ, ಬಿಸ್ಕೆಟ್ ಎಷ್ಟು ತಗೊಂಡೆ ಅಂತಂದ್ರೆ ಅವ್ರ ಲೆಕ್ಕ ಇರುತ್ತೆ, ಉಳಿಕೆ ನಿಮ್ ಜೋಬಲ್ಲಿ ಎಷ್ಟು ದುಡ್ಡಿದೆ ಅಂತಂದ್ರೆ ಚಿಲ್ಲರೆ ಎಷ್ಟಿರುತ್ತೆ ಅಂದ್ಬಿಟ್ಟು. ಇದೇ ಪ್ರಶ್ನೆ ನಾವು ಕಾಂಗ್ರೆಸ್ ಸರ್ಕಾರದವ್ರು ಕೇಳ್ತಾ ಇರುವಂತದ್ದು ಏನು ಅಂತ ಹೇಳಿದ್ರೆ, ಈ ವರ್ಷದ ಬಿಟ್ಬಿಡಿ, ವಿ ಆರ್ ಆಫ್ ದ ಫೈನಾನ್ಷಿಯಲ್ ಇಯರ್, ಲಾಸ್ಟ್ ಫೈನಾನ್ಷಿಯಲ್ ಇಯರ್ ನೀವು ಫುಲ್ ಒಂದು ಫೈನಾನ್ಷಿಯಲ್ ನಡೆಸಿದ್ರೆ ತಾನೆ, ಅವಾಗ 3.25 ಲಕ್ಷ ಕೋಟಿ ಇತ್ತು. ಸೊ ಆ 3.25 ಲಕ್ಷ ಕೋಟಿ ಎಲ್ಲಿ ಖರ್ಚು ಮಾಡಿದೀರಾ? ನೀವು 3.25 ಲಕ್ಷ ಕೋಟಿ ಇಲ್ಲಿ ಖರ್ಚು ಮಾಡಿದೀವಿ ಅಂತ ಅಂದ್ಬಿಟ್ಟು FD ಡಿಪಾರ್ಟ್ಮೆಂಟ್ ಇಂದ ಶ್ವೇತಪತ್ರ ಹೊಡಿಸ್ಬಿಡಿ, ನಾವು ಅದನ್ನ ಕ್ರಾಸ್ ಚೆಕ್ ಮಾಡ್ತೀವಿ, ಕರೆಕ್ಟ್ ಆಗಿದೆ ಅಂತ ಹೇಳ್ತಂದ್ರೆ ಎಸ್ ನೀವು ಚೆನ್ನಾಗಿ ಮಾಡಿದ್ರಪ್ಪ ಕೆಲಸ ಅಂತ ಒಪ್ಕೊಳ್ತೀವಿ. ಭ್ರಷ್ಟಾಚಾರ ಆಗಿದ್ರೆ ಭ್ರಷ್ಟಾಚಾರ ಆಗಿದೆ ಅಂತ ಹೇಳ್ತೀವಿ ನಾವು. ನೀವು ಏನು ಭ್ರಷ್ಟಾಚಾರ ರಹಿತವಾಗಿ ನಾವು ಅಡ್ಮಿನಿಸ್ಟ್ರೇಷನ್ ಮಾಡಿದೀವಿ ಅಂತ ಹೇಳಿದ್ರೆ ತಗೊಂಡ್ಬಿಟ್ಟು ಕೊಟ್ಬಿಡಿ ನಮ್ಗೆಲ್ಲರಿಗೂ. ಅದು ಇಟ್ ಈಸ್ ಪಬ್ಲಿಕ್ ಡಾಕ್ಯುಮೆಂಟ್. ಅದು ನಾವೆಲ್ಲ ನಿಮ್ಮ ವೈಯಕ್ತಿಕವಾಗಿ ಕೇಳ್ತಾ ಇದೀವ, ನೀವು ಮುಂದಿನ ದಿನಗಳಲ್ಲಿ ಸರ್ಕಾರ ನಾವು ಯಾರು ಚಕಾರನೇ ಎತ್ಕೊಳ್ಳಲ್ವಲ್ಲ. ಓಕೆ, ರೈಟ್, ವೆರಿ ನೈಸ್. ದಿಲೀಪ್ ಅವರು, ರಿಷಿಕ್ ಅವರು, ದರ್ಶನ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. 2 ತಿಂಗಳ ಗೃಹಲಕ್ಷ್ಮಿ ಹಣ ಡಿಲೇ ಅನ್ನೋದು ಇವತ್ತು ಸರ್ಕಾರದ ಆರ್ಥಿಕ ನೀತಿ ಕುರಿತಂತೆ, ಆದಾಯದ ಕ್ರೋಢೀಕರಣದ ಕುರಿತಂತೆ ಮತ್ತು ಶ್ವೇತಪತ್ರ ಎಲ್ಲೆಲ್ಲಿ ಎಷ್ಟೆಷ್ಟು ಹಣವನ್ನು ವಿನಿಯೋಗಿಸ್ತಿದೆ ಅನ್ನೋದ್ರ ಕುರಿತಂತೆ ಪ್ರಶ್ನೆಯನ್ನು ಹುಟ್ಟು ಹಾಕುವ ಹಾಗೆ ಮಾಡಿದೆ. ಸರ್ಕಾರ ನಿಟ್ಟಿನಲ್ಲಿ ಏನಾದರೂ ಇದ್ರ ಬಗ್ಗೆ ಡೀಟೇಲ್ಸನ್ನು ಪಾರದರ್ಶಕವಾಗಿ ಕೊಡೋತಾ ಕಾದು ನೋಡೋಣ ಅಂತ ಹೇಳ್ತೇವೆ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯೇ ಜೀವಾಳ.